ಅದರಲ್ಲಿ ಮೊದಲನೇದ್ದು ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಒಂದು ಶ್ಲೋಕ, 7ನೇ ಶ್ಲೋಕ. ಅದನ್ನ ಅರ್ಥವನ್ನ ಹೇಳಾಕತ್ತಾರ. ಪಾರಾಶರ್ಯ ವಚ ಸರೋಜ ಮಮಲಂ ಗೀತಾತ ಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನ ಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಹ ಪೇಪೀಯಮಾನಂ ಮುದಾ ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಅನ್ನುವಂತ ಶಬ್ದದ ಶಬ್ದಾರ್ಥವನ್ನ ನೋಡ್ತಾ ಇದ್ವಿ ನಾವು ನಿನ್ನಿನ ದಿವಸ. ಅದನ್ನೇ ಮುಂದುವರಿಸಿ ಮತ್ತೆ ಏನ್ ಹೇಳ್ತಾರು ಅಂದ್ರೆ, ದ ಸ್ಟಡಿ ಆಫ್ ಮಹಾಭಾರತ ಅಟ್ ಹೋಮ್ ಈಸ್ ಗುಡ್ ಓನ್ಲಿ. ಮಹಾಭಾರತವನ್ನ ಮನೆಯಲ್ಲಿ ಪ್ರತಿಯೊಬ್ಬರು ಹಿಂದೂಗಳಾದಂತವರು ಅಭ್ಯಾಸ ಮಾಡಬೇಕು. ಮುಂದೆ ಗುರಿ ಇರಬೇಕು, ಹಿಂದೊಬ್ಬ ಗುರು ಇರ್ಬೇಕಂತ. ಇಲ್ಲ ಅಂದ್ರೆ ನಮ್ಗ ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುನು ಇಲ್ಲ ಅಂದ್ರೆ ನಮ್ದು ಪ್ರಯಾಣ ಎಲ್ಲಿ ನಡಿತೈತಿ ಅಂದ್ರೆ ಎ ಬೋಟ್ ವಿದೌಟ್ ಎ ರಡ, ಚುಕ್ಕಾಣಿ ಇಲ್ಲದ ಹಡಗನಂತೆ ಈ ಸಂಸಾರ ಅನ್ನುವಂತ ಸಾಗರದಲ್ಲಿ ನಡೆದಾಡ್ತದ ನಮ್ಮ ಹಡಗ. ಒಂದು ದಿಕ್ಕಿಲ್ಲ, ಒಂದು ದೆಸೆ ಇಲ್ಲ. ಭಗವಂತ ನಮ್ಮ ಗುರಿಯಾಗಿರ್ಬೇಕು. ಆ ನಂತರ ಒಬ್ಬ ಗುರು ನಮ್ ಬೆನ್ಗಿರ್ಬೇಕು, ಮಾರ್ಗದರ್ಶಕ, ದೇಶಿಕೋತ್ತಮ. ಸಂಸಾರ ಅಂದ್ರೆ ಹೆಂಗದ್ರಿ ಇದು? ಜಂಗಲ್ ಜಂಗಲ್, ದರ್ ಇಸ್ ನೋ ರೋಡ್. ಅಲ್ಲೇನ್ ಟಾರ್ ರೋಡ್ ಅದೇನ್ರಿ? ಇಲ್ಲಿ ಅಲ್ಲೇನ್ ಮೈಲ್ಗಲ್ ಅದಾವ? ಬೆಂಗಳೂರು ಇಷ್ಟು ಕಿಲೋಮೀಟರ್, ಬೆಳಗಾವ್ ಇಷ್ಟು ಕಿಲೋಮೀಟರ್ ಹೇಳಕ್ ಏನ್ರ ಅದಾವನ ಜಂಗಲ್ನಾಗ? ಹಂಗ ಇದು ಸಂಸಾರ ಅನ್ನುವಂತ ಜಂಗಲ್ನಲ್ಲಿ ಯಾವ ದಾರಿನೋ ಏನೋ, ಎಲ್ಲಿಗೆ ಹೋಗಿ ಬಿಡ್ತೈತೋ ಏನೋ, ಚುಕ್ಕಾಣಿ ಇಲ್ಲದ ಹಡಗದಂತ ಹೊಂಟದ ನಮ್ದು ಹಡಗ, ದೋಣಿ. ಅದಕ್ಕ ಮನೆಯೊಳಗೆ ಒಂದು ಮಹಾಭಾರತ ಇತ್ತು, ಅದನ್ನ ಹೇಳುವಂತ ಒಬ್ಬ ಗುರುವಿನ ಬೆನ್ ಹತ್ತಿದ್ವಿ ಅಂದ್ರೆ ನಮ್ಮ ಪ್ರಯಾಣ ಏನದ, ಯಾವ ದಿಕ್ಕಿನ ಕಡೆ ಹೋಗ್ಬೇಕು ಆ ದಿಕ್ಕಿನ ಕಡೆ ಹೋಗ್ತದ. ಇಲ್ಲ ಅಂದ್ರೆ ನಾವು ದಾರಿ ಕಳ್ಕೊತೀವಿ, ನಮ್ಮನ್ನೇ ನಾವು ಕಳ್ಕೊಂಡ್ಬಿಡಿ. ಮೊದಲೇ ನಾವು ನಮ್ಮನ್ನ ನಾವು ಯಾರು ಅನ್ನುವಂಥದ್ದನ್ನ ಕಳ್ಕೊಂಡ್ ಬಿಟ್ಟಿವಿ ನಾವು. ನೀನು ಹೇಳಿದ್ರಲ್ಲ ಉದಾಹರಣೆ, ಮಾನವ ಜನನದ ಮಹತ್ ಉದ್ದೇಶ ಏನು ಅಂದ್ರೆ ತಾನಾರೆಂದು ತಿಳಿಯುವುದು ಅಂತಾರೆ ನಿಜಗೊಂಡ್ರು. ತಾನು ಯಾರು ಅನ್ನುವುದು ಗೊತ್ತಾಗಲ್ಲ ನೋಡ್ರಿ. ತಾನವನ್ನ ಯಾರು ಅನ್ನೋದನ್ನ ಮೂಲ ಅಜ್ಞಾನವನ್ನ ಮರಿಚಿ ನೀನು ಉಳಿದ ಬೇಕಾದ ಕಲಿಪ, ನಾ ಏನೋ ನಿನಗೆ ತೊಂದರೆ ಮಾಡಂಗಿಲ್ಲ ಅಂತಾಳ ಮಾಯಾದೇವಿ. ನೀರ್ನಾಗ ಪ್ರಯಾಣ ಮಾಡ್ತಾನ, ಹವಾದಾಗನು ಪ್ರಯಾಣ ಮಾಡ್ತಾನ ಏನ್ರಿ. ಮತ್ತೆ ಭೂಲೋಕ ಬಿಟ್ಟು ಬೇರೆ ಲೋಕಕ್ಕೂ ಹೊಂಟಾನ, ಚಂದ್ರಲೋಕ ಮಂಗಳ ಲೋಕಕ್ಕೂ ಹೊಂಟಾನ. ಆದ್ರೆ ತಾನ್ ಯಾರು ಅನ್ನುವಂತ ತಿಳ್ಕೊಳಕ ಅಡ್ಡಿಪಡಿಸೈತ್ ನೋಡ್ರಿ, ಇದು ಮೂಲ ಅವಿದ್ಯೆ. ಅದನ್ನ ಹೇಳಾಕತ್ತಾರ. ಆದ್ದರಿಂದ ಮಹಾಭಾರತ ಅನ್ನುವಂಥ ಗ್ರಂಥ, ಅಥವಾ ಅದು ಇಲ್ಲಂದ್ರೆ ಭಗವದ್ಗೀತೆ ಅನ್ನುವಂಥ ಗ್ರಂಥ ಮನೆಯೊಳಗೆ ಇರಬೇಕು. ಬಿಕಾಸ್ there is a general misconception that only Ramayana must be studied at home and Mahabharata should not be studied because it is dealing with a family quarrel. ನನಗೂ ಗೊತ್ತಿದ್ದಿಲ್ಲ ಇದು. ಮನೆಯೊಳಗ ಭಗವದ್ಗೀತೆ ಇಟ್ರೆ ಜಗಳ ಚಾಲು ಆಕಾವಂತ್ರಿ. ಯಾಕಂದ್ರೆ ಅದು ಮನೆಯೊಳಗೆ ಇಟ್ಟು ಗ್ರಂಥವನ್ನ ಪೂಜೆ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಕೆಲವು ಮಂದಿ ಈ ನಮ್ಮನೆ ಹೇಳ್ತಾರ ಅರ್ಥ. ಯಾಕಂದ್ರೆ ಅದು ಒಂದು ಫ್ಯಾಮಿಲಿ ಒಳಗೆ ಅಣ್ಣ ತಮ್ಮಂದ್ರ ಜಗಳದ ಅದು ಗ್ರಂಥದ. ಅದು ನಮಗ ಇಟ್ಟು ಅಂದ್ರೆ ಮನ್ಯಾಗ ಜಗಳ ಚಲೋ ಆಕ್ಕಾವ. ಅದಕ್ಕೆ ಮಹಾಭಾರತ ಆಗ್ಲಿ ಭಗವದ್ಗೀತೆ ಆಗ್ಲಿ ಮನ್ಯಾಗ ಇಟ್ಟು ಓದುವಂತ ಗ್ರಂಥ ಅಲ್ಲ. ಬೇಕಾದ್ರೆ ರಾಮಾಯಣ ಇಟ್ಕೊಡ್ರಿ, ಸೀತಾಯಣ ರಾಮಾಯಣ, ರಾಮ ಸೀತಾ ಕಥೆ ಇರುವಂತ ಗ್ರಂಥವನ್ನು ಓದ್ರಿ ಅಂತ ಕೆಲವು ಮಂದಿ ಅಂತಾರಂತ. And if you read about the family quarrel, in our family also quarrel will become there. ಆ ಅಣ್ಣತಮ್ಮಂದ್ರದ್ದು ಜಾಯಾದಿಗಳ ಜಗಳ ಇರುವಂತಹದ್ದು ಗ್ರಂಥ ಮಹಾಭಾರತ ಆಗಲಿ ಅಥವಾ ಭಗವದ್ಗೀತೆ ಮನೆಯೊಳಗಿತ್ತಂದ್ರೆ ನಮ್ಮ ಮನೆಯೊಳಗೂ ಅಣ್ಣತಮ್ಮಂದ್ರ ಜಗಳ ಪ್ರಾರಂಭ ಆಗ್ತದ ಅಂತ ತಿಳ್ಕೊಂಡು ಕೆಲವು ಮಂದಿ ಅನಿಸಿಕೆ. ಮತ್ತೆ ಅದು ಅವ್ರ ಅಂದಂಗನ ಅದು ಮನ್ಯಾಗ ಜಗಳ ಅಣ್ಣತಮ್ಮಂದ್ರ ಎಲ್ಲೂ ಯಾರು ಜಗಳಾಡ್ದ ಇಲ್ಲ ಇಲ್ರಿ. ಎಲ್ಲೂ ಜಗತ್ನಾಗ ಅದೊಂದು ನೇಮ.
ಹುಟ್ಟುತ್ತಲೇ ದಯಾದಿಗಳು ಮುಂದೆ ಬೆಳೆದ್ ದೊಡ್ಡವರಾದ್ರಂದ್ರ ವೈರಿಗಳು ಆ ನಮೂನೆ ನಡೆದದ ಈಗ ಜಗತ್ನಾಗ. ನಮ್ಮ ಮನ್ಯಾಗ ಅಂತಲ್ಲ, ನಿಮ್ ಮನ್ಯಾಗ ಅಂತಲ್ಲ, ಪ್ರತಿಯೊಬ್ಬರ ಮನ್ಯಾಗೂ ಅದ ನಡೆದದ. ಎಲ್ಲೋ ಒಬ್ಬೊಬ್ರು ತಿಳಿದು ನಡೆಯೋರು, ಕೂಡಿ ನಡೆಯೋರು. ಅದು ಏನಂದ್ರ ಎಲ್ಲೋ ಒಂದ್ ಕಡೆ ಸಿಕ್ಕೊಂಡಿರ್ತಾರ, ಹಿಂಗಾಗಿ ಕೂಡಿ ನಡೀತಾರ. ಏನೋ ಹೊಲಾರ ಕೂಡಿರ್ತಾವ, ಹೊಲಾರ ಡಿವೈಡ್ ಆಗಿರಂಗಿಲ್ಲ. ಅಥವಾ ಮನ್ಯಾಗ ಒಬ್ಬ ಮುದುಕಿರ್ತಾಳ, ಅವ್ರು ಬ್ಯಾರೆ ಮಾಡಕ್ ಕೊಡ್ತಿರಂಗಿಲ್ಲ. ಮತ್ತ ಅವರು ಚುಕ್ಕಾಣಿ ಹಿಡ್ಕೊಂಡಿರ್ತಾರ. ಒಟ್ ಅಜ್ಜಿ ಗಟವಾಡ್ಯಾರ ಇರ್ತಾರ. ಅವರು ಹೆಣ್ಮಕ್ಳ ಕೈಯಾಗ ಐತೆ ಹಿರೇತನ, ಗಂಡ್ಮಕ್ಳ ಕೈಯಾಗ ಏನಿಲ್ಲ. ನಾನು ನೋಡಿದೆ. ಗಂಡ್ಮಕ್ಳು ಏನು ತೆರೆ ಕೆಡ್ಸ್ಕೊಳಂಗಿಲ್ಲ. ಕೂಡಿ ಇರುವಂತದ್ದು ಏನದ ಹೆಣ್ಮಕ್ಳಿಂದನ ಎಲ್ಲ ಕಡೆ ನೋಡಾಕತ್ತೀನಿ ನಾನು. ಏನ್ ನನಗ ಹಂಗ್ ಕಂಡೈತೋ, ಏನ್ ನಿಮಗೂ ಹಂಗ್ ಕಂಡೈತೋ ನೋಡ್ರಿ. ಜನರಲ್ ಇದೇ ಸ್ಟೇಟ್ಮೆಂಟ್, ಇದೇನ್ ಶಾಸ್ತ್ರ ಅಲ್ಲ, ಜಗತ್ತಿಗೆ ಕಂಡವ್ ಸರ. ಹಾ ರೀ, ಇಡೀ ಜಗತ್ತಿಗೆ ನಿಮ್ ಕಂಡಂಗೆ ಕಂಡದ್ರಿ. ಕೆಲವೊಂದ್ ಮನ್ಯಾಗ್ರಿ ಅವ್ರು ಏನ್ ವಯಸ್ಸಾದ ಮಾರಿನವ್ರು ಇರ್ತಾರಲ್ಲ, ಅವ್ರು ಕೂಡಿ ಇರಬೇಕು ಅಂದ್ರೆ ಕೂಡಿ ಇರ್ಬೇಕು. ಅವ್ರು ಹಿಡ್ತಂದ್ರ ಅವ್ರೆಲ್ಲರೂ ಬಗ್ತಾರ, ಇಲ್ಲ ಅಂದ್ರೆ ಬಗ್ಗದಲ್ರಿ. ಸರ್ ನಮ್ ಊರಾಗ ಒಬ್ಬ ಬಂದೂಕ್ ಇಟ್ಟಿದ್ ಸರ್, ಬಂದೂಕ್ರಿ. ಹ್ಞೂನ್ರಿ. ಆ ಒಂದ್ ಅಣ್ಣ ತಮ್ಮ ಯಾರು ಬ್ಯಾರೆ ಕಣದ ಬಂದೂಕ್ ಹಿಡ್ಕೊಂಡು ಹೋಗವ್. ಅಡಿಕ್ಯಾರ ಮುನಿತಾರಂತ ಹೇಳಿ ಇನ್ನೂ ರೈತರು ಅಡಿಕ್ಯಾರ ಮುನಿತಾರ. ಬ್ಯಾರೆ ಆಗ್ಲೋದು. ಎಂತ ಕೂಡಿ ಅದಾರ ಅಂದ್ರೂ ಒಳಗ ಒಂದಿಟ್ಟು ಜಗಳ ಇದ್ದೇ ಇರ್ತೈತಿ. ಗಂಡ್ಮಕ್ಳದಾಗ ಕೂಡಿರಾಕನು ಹೆಣ್ಮಕ್ಳ ಕಾರಣ, ಬ್ಯಾರೆ ಆಗಾಕನು ಹೆಣ್ಮಕ್ಳ ಕಾರಣ. ಗಂಡ್ಮಕ್ಳದ ಏನೋ ಪಾತ್ರ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ. ನಾನು ಪ್ರತಿಯೊಂದು ಮನಿ ಸ್ಟೋರಿ ನನಗ್ ಗೊತ್ತಾಗ್ತಾವ, ಕೇಳ್ತೀವಿ. ನಮ್ಮ ಮನ್ಯಾಗನು ಹಂಗ ಅದ, ಮಂದಿದು ಹಂಗ ಕೇಳ್ತಿರ್ತೇನಿ. ಕೂಡಿ ಅದಾರಪ್ಪ ಅಂದ್ರೆ ಒಬ್ಬಕ್ಕೆ ಹೆಣ್ಮಕ್ಳ ಅದಾವ ನೋಡ್ರಿ. ಅಲ್ಲಿ ಹಿಂದ ಏನೋ ಒಬ್ಬಕ್ಕೆ ಸೂತ್ರ ಹಾಕಿ ಹೆಣ್ಮಕ್ಳ ಕೈ ಸಿಕ್ಕದ. ಈಗ ಅವ್ರು ಹೇಳ್ದಂಗೆ ಯಾವನೋ ಒಬ್ಬ ಪಿಸ್ತೂಲ್ ತಗೊಂಡ್ ಬ್ಯಾರೆ ಹಾಕ್ಯಾರಂದ್ರೆ ತೊಗೊಂಡ್ಬರ್ತೀನಿ. ಹಂಗೇನ್ರಿ ಇತ್ತಂದ್ರ, ಹೆದರಿಕೆ ಇತ್ತಂದ್ರೆ ಕೂಡಿ ಅದಾರ. ಅಥವಾ ಆಸ್ತಿ ಬ್ಯಾರೆ ಮಾಡಕ್ ಬರ್ದಂಗ ಅದು ಏನೇನೋ ಗದ್ಲಿರ್ತಾವ, ಅದಕ್ಕೆ ಅನಿವಾರ್ಯ ಕೂಡಿರ್ತಾರ. ಅದ ಮೊದಲೇ ಇರುವುದು ಅಣ್ಣ ತಮ್ಮದ ಜಗಳ. ಅದ್ರಾಗ ಮಹಾಭಾರತದ ಮ್ಯಾಗ ಹಾಕಿಬಿಡ್ತಾರ. ತಮ್ಮ ಮನ್ಯಾಗ ಜಗಳ ಹೋಗಿ ತಗೊಂಡೋಗಿ ಆ ಮಹಾಭಾರತದ ಮ್ಯಾಗ ಆಗಲಿ ಭಗವದ್ಗೀತೆ ಮ್ಯಾಗ ಹಾಕಿಬಿಡ್ತಾರೆ. ಎಷ್ಟು ಮಂದಿ ಅಣ್ಣ ತಮ್ಮಂದ್ರು ಕೂಡದಾರ ಈಗಿನ ಕಾಲದಾಗ? ಎನಿಥಿಂಗ್ ದಿಸ್ ಈಸ್ ಎ ವೆರಿ ವೆರಿ ಬಿಗ್ ಮಿಸ್ಕಾನ್ಸೆಪ್ಷನ್. ಇಟ್ ಇಸ್ ಓನ್ಲಿ ಎ ಬ್ಲೈಂಡ್ ಬಿಲೀಫ್. ಇದು ತಪ್ಪು ತಿಳುವಳಿಕೆ. ವಿಚಾರ ಮಾಡದೇನೆ ಈ ನಿರ್ಧಾರಕ್ಕೆ ಬಂದಾರಂತೆ. ಇಟ್ ಇಸ್ ನಾಟ್ ಎಟ್ ಆಲ್ ಟ್ರೂ. ಅದು ಏನು ಸತ್ಯ ಇಲ್ಲ. ಮಹಾಭಾರತ ಅಥವಾ ಭಗವದ್ಗೀತೆ ಇದ್ರೆ ಅಣ್ಣ ತಮ್ಮಂದ್ರು ಜಗಳ ಮಾಡ್ತಾರ, ಅದಕ್ಕೆ ಕಾಕತಾಳೀಯ, ಏನು ಸಂಬಂಧ ಇಲ್ಲ. ಮಹಾಭಾರತ ಸ್ಟಡಿ ಅಂಡ್ ದೇರ್ ಫಾರ್ ಗೀತಾ ಸ್ಟಡಿ ಈಸ್ ಆನ್ ಆಸ್ಪಿಷಿಯಸ್ ಥಿಂಗ್ ಫಾರ್ ಆಲ್. ಅದಕ್ಕಂತಾರ ಅಪ್ಪವರು, ಮಹಾಭಾರತವನ್ನ ಅಭ್ಯಾಸ ಮಾಡ್ರಿ ಅಥವಾ ಭಗವದ್ಗೀತೆಯನ್ನು ಅಭ್ಯಾಸ ಮಾಡ್ರಿ. ಅದು ಮನೆಯೊಳಗ ಬಹಳ ಪವಿತ್ರವಾದಂತ ಕೆಲಸ ಇದು. ಮಕ್ಕಳಿಗೆ ಸಣ್ಣಂದೇ ಇರುತ್ತೆ, ಅವ್ರಿಗೆ ಕಿವಿಗೆ ಆ ಶಬ್ದಗಳು ಬಿದ್ದು ಅಂದ್ರ ಆ ವಾತಾವರಣನ ಪವಿತ್ರ ಆಗ್ತದೆ. ನಿಮಗ ಗೊತ್ತಿಲ್ಲ ರೀ, ಈಗ ಸಾಫ್ಟ್ವೇರ್ನಾಗ ಹೊಂಟಾರಲ್ಲ ಇವು ಹೆಚ್ಚು ಹೈ ಪೋಸ್ಟ್ನಾಗ ಹೈಲಿ ಕ್ವಾಲಿಫೈಡ್ ಇದ್ದವರು, ಅವ್ರ ಮನೆಯೊಳಗೆ ಏನದ ಸಂಸ್ಕಾರ ಅಂದ್ರೆ ಈ ಭಗವದ್ಗೀತಾ ಅದ. ಇಲ್ಲಿ ಮೊನ್ನೆ ನಮ್ಮ ನೇಬರ್ ಒಬ್ರು, ಆ ಹುಡುಗಿ ಬಿ.ಟೆಕ್ ಇಲ್ಲೇ ಭೂಮರೆಡ್ಡಿ ಕಾಲೇಜ್ನಾಗ ಬಿ.ಟೆಕ್ ರ್ಯಾಂಕ್ ಸ್ಟೂಡೆಂಟ್. ಆಕಿನ ಒಬ್ಬಾಕಿನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಯಾರ. ಸೆಮಿ ಕಂಡಕ್ಟರ್, ಯಾವುದೋ ಒಂದು ಸೆಮಿ ಕಂಡಕ್ಟರ್ ತಯಾರು ಮಾಡುವಂತ ಕಂಪನಿಯವರು. ಆಫ್ಟರ್ ಕಂಪ್ಲೀಷನ್ ಆಫ್ BE ಸಿ ಈಸ್ ಗೆಟಿಂಗ್ 36 lakh ಪ್ಯಾಕೇಜ್. ಬರೀ 4 ವರ್ಷ BE ಮಾಡ್ಯಾಳ ಹುಡುಗಿ. 22 years ಆ ಹುಡುಗಿ. ಡಿಸೆಂಬರ್ 6ಕ್ಕೆ ಹೋದ್ಲಕ್ಕೆ ಬೆಂಗಳೂರಿಗೆ, ಎಕ್ಸೆಂಚರ್ ಅನ್ನುವಂಥ ಕಂಪನಿ ಒಳಗೆ. ಎಲ್ಲರಿಗೂ ಸಿಗುವುದಿಲ್ಲ ಅದು ಚಾನ್ಸ್. ಆ ಒಂದು ಬುದ್ಧಿ ಮತ್ತೆ ಎಲ್ಲೈತೆ ಅಂದ್ರೆ ಅಲ್ಲೇ ಐತೆ ನೋಡ್ರಿ. ಅದನ್ನು ಗುರುತಿಸ್ರಿ ನೀವು. ನಾನಂತೂ ಗುರುತಿಸ್ತೇನೆ, ನೀವು ಗುರುತಿಸ್ರಿ ಅಂತೇನೆ. ಅದಕ್ಕೆ ಮಹಾಭಾರತ ಆಗ್ಲಿ, ಗೀತಾ ಆಗ್ಲಿ ಅಭ್ಯಾಸ ಮಾಡೋದಾಗ್ಲಿ, ಆನಂತರ ನಿಜಗುಂಡ ಗ್ರಂಥ ಅಭ್ಯಾಸ ಮಾಡೋದಾಗ್ಲಿ ಬುದ್ಧಿ ಚುರುಕಾಗ್ತದ್ರಿ. ಆನಂತರ ವಿಚಾರ ಚಂದ್ರೋದಯ, ವಿಚಾರ ಸಾಗರ ಇನ್ನೂ ಚುರುಕಾಗ್ತದ ಬುದ್ಧಿ. ಆಮ್ಯಾಗ ವೃತ್ತಿ ಪ್ರಭಾಕರ, ಅಯ್ಯೋ ರಾಮ, ವೃತ್ತಿ ಪ್ರಭಾಕರ, ವೃತ್ತಿ ರತ್ನಾವಳಿ, ಇವಂತೂ ಏನದ ಕಬ್ಬಿಣದ ಕಡಲೆಗಳು. ಬುದ್ಧಿ ಅಂತೂ ಬಹಳ ಹರ್ತ ಬೇಕು, ಸೂಕ್ಷ್ಮ ಬುದ್ಧಿ ಬೇಕು.
ಮತ್ತೆ ಅದ ಬುದ್ಧಿನ ವ್ಯವಹಾರದಾಗನು ನಿಮಗ ಲಾಭ ಕೊಡ್ತದ. ಇಡ್ರಿ, ನೀವು ಮನ್ಯಾಗ ಇಡ್ರಿ, ಅಭ್ಯಾಸ ಮಾಡ್ರಿ. ಗ್ರಂಥ ಕಿವಿಲಿಗೆ ಬೀಳ್ಬೇಕು. ಗ್ರಂಥಗಳು, ಈ ಗ್ರಂಥದ ಹೆಸರದ ಬೀಳಿ ಕಿವಿ ಮ್ಯಾಕ್. So let it give us joy. Then the rest of the words are the glory of Bharata lotus. The description we get, each one in the adjective to Bharata Pankajam. ಇಷ್ಟೆಲ್ಲ ವರ್ಣನೆ ಮಾಡಾಕತ್ತಾರ ಭಗವದ್ಗೀತೆ ಮತ್ತು ಮಹಾಭಾರತವನ್ನ ಕುರಿತು ಈ ಶ್ಲೋಕದಾಗ. ವಾಟ್ ಆರ್ ದ ಗ್ಲೋರೀಸ್? ಏನ ಹಂಗಾರ ಅದ್ರ ಮಹಿಮೆ ಏನ್ರಿ? ಗೋ ಬ್ಯಾಕ್ ಟು ದಿ ಫಸ್ಟ್ ಲೈನ್, 1ನೇ ಲೈನ್ ಹೋಗ್ರಿ ಅಂತಾರ. ಯಾವ್ದದು? 7ನೇ ಶ್ಲೋಕದ ಭೀಷ್ಮ ದ್ರೋಣ ಅದಲ್ಲ, ಅಲ್ಲ, ಪಾರಾಶರ್ಯ. ಪಾರಾಶರ್ಯ ವಚಸ್ ಸರೋಜ ಮಮಲಂ. ಎ ಲೋಟಸ್ ಇಸ್ ಬಾರ್ ಇನ್ ದಿ ಪಾಂಡ್. ಒಂದು ಕಮಲ ಏನ್ರಿ? ಒಂದು ಕಮಲ ಎಲ್ಲಿ ಬೆಳೀತದ ಅಂತಂದ್ರ ಅದು ಬೆಳೆಯುವುದು ಕೆಸರಿನಾಗ ಬೆಳೀತದ, ಒಂದು ಹೊಂಡದಾಗ ಬೆಳೀತದ. ಪಂಕ ಜ ಅಂದ್ರೆ ಹುಟ್ಟು, ಪಂಕ ಅಂದ್ರೆ ಹೊಲಸು. ಲೋಟಸ್ ಪಾಂಡ್ is a source of lotus. If Mahabharatam is comparable to lotus, naturally the question will be, what is the pond out of which the Mahabharatam lotus has been emerged? ಅಂದ್ರೆ ನೀವು ಮಹಾಭಾರತಕ್ಕೆ ನೀವು ಕಮಲ ಅಂತ ಕರಿತೀರಿ ಅಂತಂದ್ರೆ, ಕಮಲ ಎಲ್ಲಿ ಹುಟ್ಟೈತ್ರಿ? ಅದು ಕಮಲ ಎಲ್ಲಿ ಹುಟ್ಟೈತಿ? ರಾಡ್ಯಾಗ ಹೊಲಸ್ನಾಗ ಹುಟ್ಟಿದ್ರಿ. ಹೊಲಸು ನೀರೊಳಗ ಮತ್ತು ಒಂದು ರಾಡಿ ಒಳಗ. ಒಂದು ಪಾಂಡ್ ಅಂದ್ರೆ ಒಂದು what is the pond out of which the Mahabharatam lotus has emerged? ಹಂಗಾರ ಆ ಹೊಂಡ ಯಾವ್ದ್ರಿ ಅದು? ಹಿಯರ್ ಮಧುಸೂದನ ಸರಸ್ವತಿ says ಪಾರಾಶರ್ಯ ವಚಸ್ ಸರೋಜ ಮಮಲಂ. ಪಾರಾಶರ್ಯ, the speech or the word, better the speech of whom? ಪರಾಶರನ ಮಾತುಗಳು. ವ್ಯಾಸಾಚಾರ್ಯನ, ಪರಾಶರ is the name of Vyasacharya's father. And since Vyasacharya is the son of Parashara, Parasharasya putraha Parashara. ಪರಾಶರಯ್ಯ ಅನ್ನಂತ ಋಷಿಯ ಮಗ ಆದ್ರಿಂದ ಅವಾಗ ಪಾರಾಶರಯ್ಯ ಅಂತಾರ. ಅಂಡ್ ವಚಃ ಮೀನ್ಸ್ ಆರ್ಗನ್ ಆಫ್ ಸ್ಪೀಚ್ ಫ್ರಮ್ ದ ಮೌತ್ ಆಫ್ ವ್ಯಾಸಾಚಾರ್ಯ. ಯಾರದು ವಾಣಿ? ಇದು ವ್ಯಾಸ ಮಹರ್ಷಿ ವಾಣಿ. ಯಾರು ಇವರು? ವ್ಯಾಸರು, ಪಾರಾಶರ ಋಷಿ ಮಗ. ಹ್ಯಾಸ್ ಕಮ್ ಎ ಬ್ಯೂಟಿಫುಲ್ ಲೋಟಸ್ ಆಫ್ ಮಹಾಭಾರತ. ಅವರ ವಾಣಿನ ಹೊಂಡ ಅದು ಹೆಂಗದ? ಕಮಲದ ಹೂ. ಹಂಗ ಇಲ್ಲಿ ವಾಣಿ ಯಾರ್ದು ಅಂದ್ರೆ ಆ ವ್ಯಾಸ ಮಹರ್ಷಿಗಳ ಒಂದು ವಾಣಿ ಅನ್ನುವಂತ ಹೊಂಡದಿಂದ ಈ ಕಮಲದ ಹೂ ಎಳೆದ. ಹ್ಯಾಸ್ ಕಮ್ ಬ್ಯೂಟಿಫುಲ್ ಲೋಟಸ್ ಆಫ್ ಮಹಾಭಾರತ ಅಂಡ್ ದೇರ್ ಫಾರ್ ದ ಮೌತ್ ಈಸ್ ಕಂಪೇರ್ಡ್ ಟು ಸರೋಜಂ ಪಾಂಡ್. ಹಂಗಾರೆ ಇಲ್ಲಿ ಆ ಹೊಂಡ ಯಾವುದು ಅಂದ್ರೆ ಆ ವ್ಯಾಸಾಚಾರ್ಯರ ಒಂದು ಮುಖ, ವಾಣಿ. So Vacha Saroha means a mouth pond. ಉಪಮಾಲಂಕಾರ, ಮುಖದಂತಹ ಹೊಂಡ. ಹೊಂಡವೇ ಮುಖ, ವ್ಯಾಸಾಚಾರ್ಯ ಮುಖವೇ ಹೊಂಡ. ಆ ಹೊಂಡದಲ್ಲಿ ಬೆಳೆದಂತ ಈ ಕಮಲ ಮಹಾಭಾರತ. ಅದರಲ್ಲಿ ಒಂದು ಕಮಲ, ಮತ್ತ ಮಹಾಭಾರತದಲ್ಲಿ ಬಂದಂತ ಒಂದು ಕಮಲ ಯಾವುದು? ಭಗವದ್ಗೀತೆ. Speech pond, from the pond has emerged the Mahabharatam lotus, so Sarojam. ಸರೋಜ, ಆ ಸರೋವರದಲ್ಲಿ ಹುಟ್ಟಿದಂತಹ ಆ ಕಮಲವು. ಸರೋಜಮಂ ಅಮಲಂ, ದ ಫ್ಲವರ್ ವಿತೌಟ್ ಎನಿ ಇಂಪ್ಯೂರಿಟೀಸ್. ಇದರಲ್ಲಿ ಅಮಲ ಅಂದ್ರೆ ಮಲರಹಿತವಾದಂತಹ ಈ ಒಂದು ಕಮಲದ ಹೂವು. ಪ್ಯೂರ್ ಲೋಟಸ್ ಇಸ್ ಬಾರ್ನ್. ಶುದ್ಧವಾದಂತ ಒಂದು ಕಮಲದ ಹೂವು ಉತ್ಪತ್ತಿಯಾಗಿದೆ. ದ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ ಒನ್ ಆಫ್ ದ ನೇಮ್ ಆಫ್ ದ ಲೋಟಸ್ ಇಸ್ ಪಂಕಜಂ. ಇನ್ನೊಂದು ವಿಚಿತ್ರ ವಿಷಯ ಅಂತಂದ್ರೆ, ಅನೇಕ ಕಮಲಗಳಲ್ಲಿ ಒಂದು ಬೇರೆ ತರದ ಒಂದು ಕ್ವಾಲಿಟಿ ಅದ, ಅದಕ್ಕೆ ಪಂಕಜ ಅಂತ ಹೆಸರದ. ದ ವರ್ಡ್ ಪಂಕ
ಏನು ಪಂಖ ನಿನ್ನ ಹೇಳಿದೆ ನಾನು. ಪಂಖ ಅಂದ್ರೆ ಏನ್ರಿ? ದ ವರ್ಡ್ ಪಂಖ ಮೀನ್ಸ್ ಲಶ್, ರಾಡಿ. ಲಶ್ ಮೀನ್ಸ್ ಮಡೆಡ್ ವಾಟರ್, ರಾಡಿ ನೀರು. ಅಂಡ್ ದ ಲೋಟಸ್ ಈಸ್ ಬಾರ್ನ್ ಇನ್ ದ್ಯಾಟ್ ಪಾಂಡ್ ವಿತ್ ಮಡೆಡ್ ವಾಟರ್. ಯಾರ ರಾಡಿ ನೀರಿನಲ್ಲಿ ಇದ್ದಂತಹ ಈ ಬೆಳೆದಂತ ಈ ಕಮಲ. ಇವನ್ ದೋ ದ ವಾಟರ್ ಈಸ್ ಲಶಿ ಅಂಡ್ ಮಡಿಡ್, ದ ಲೋಟಸ್ ಈಸ್ ಪ್ಯೂರ್ ವಿದೌಟ್ ಎನಿ ಸ್ಲಶ್. ನೋಡ್ರಿ, ಆ ರಾಡಿ ನೀರೊಳಗೆ ಉತ್ಪತ್ತಿ ಆಗೈತಂದ್ರು ಕಮಲ ಮಾತ್ರ ಹೆಂಗದ ರೀ? ಅದು ಪರಿಶುದ್ಧ ಅದ, ಸುಗಂಧಿತವಾಗ್ಯದ, ಅದರಲ್ಲಿ ಏನು ರಾಡಿ ಇಲ್ಲ. Just as the lotus is a pure, even though it is born in a muddied water, similarly Mahabharatam is very, very, very pure, amalam, without any dosha. ಅದರ ಮೂಲ ಸ್ಥಾನ ಏನದ ಅಂದ್ರ ರಾಡಿ ನೀರು ಆದ್ರೂ ಕೂಡ ಕಮಲ ಹೆಂಗದ ಅಂದ್ರ ಅದರಲ್ಲಿ ಏನೂ ದೋಷ ಇಲ್ಲ. ಹಂಗ ಈ ಭಗವದ್ಗೀತೆ ಅನ್ನುವಂಥದ್ದು ಏನದ, ಅಥವಾ ಮಹಾಭಾರತ ಅನ್ನುವಂಥದ್ದು ಏನದ, ಇದರಲ್ಲಿ ಏನೂ ದೋಷ ಇಲ್ಲ. ವೆರಿ ವೆರಿ ಪ್ಯೂರ್. ಇದರಷ್ಟು ಪರಿಶುದ್ಧವಾದದ್ದ ಇನ್ನೊಂದಿಲ್ಲ. ಅಮಲಂ ಮೀನ್ಸ್ ಶುದ್ಧಂ, ಮಲರಹಿತ ಅಮಲಂ. ಪ್ಯೂರ್ ಇನ್ ಟರ್ಮ್ಸ್ ಆಫ್ ಟೀಚಿಂಗ್. ಅಂದ್ರೆ ಶುದ್ಧ ಅಂದ್ರೆ ಎದಕ್ಕ ಶುದ್ಧದ ರೀ ಇದು? ಇನ್ ಟರ್ಮ್ಸ್ ಆಫ್ ಟೀಚಿಂಗ್. ಇದು ಶಾಸ್ತ್ರ, ಶುದ್ಧವಾದ ಶಾಸ್ತ್ರ. ಶಾಸನಾತ್ ಅಸ್ತ್ರ, ಶಾಸ್ತ್ರ. ಕಲಿಸ್ಲಿಕ್ಕೆ ಬಂದು ಅಸ್ತ್ರ ಇದು. ವಿತೌಟ್ ಎನಿ ಡಿಫೆಕ್ಟ್, ಯಾವ ದೋಷ ಇಲ್ಲದಂತಹದ್ದು ಕಲಿಸ್ಲಿಕ್ಕೆ ಯೋಗ್ಯವಾದಂತಹ ಒಂದು ಅಸ್ತ್ರ ಇದು ಶಾಸ್ತ್ರ. ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಲ್ಸೋ ಇಟ್ ಈಸ್ ಪ್ಯೂರ್. ಭಾಷಾ ದೃಷ್ಟಿಯಿಂದ ನೋಡಿದ್ರು ಕೂಡ ಇದು ಶುದ್ಧವಾಗ್ಯದ. ಅದರ ಗಂಧ ವಾಸನೆ ದೃಷ್ಟಿಯಿಂದ ನೋಡಿದ್ರು ಇದು ಶುದ್ಧವಾಗ್ಯದ. ದೇರ್ ಇಸ್ ನೈದರ್ ಎ ಗ್ರಾಮ್ಯಾಟಿಕಲ್ ಡಿಫೆಕ್ಟ್ ನಾರ್ ಕಂಟೆಂಟ್ ಡಿಫೆಕ್ಟ್, ಅಂಡ್ ದೇರ್ ಫೋರ್ ಇಟ್ ಈಸ್ ಶುದ್ಧಂ. ಅದರಲ್ಲಿ ಯಾವ ವ್ಯಾಕರಣ ದೋಷನೂ ಇಲ್ಲ. ಅದರಲ್ಲಿ ಯಾವದ ಒಂದು ಇಂಗಿತ ಪದಾರ್ಥನೂ, ದೋಷಪೂರಿತವಾದ ಇಂಗಿತವಾದ ಪದಾರ್ಥನೂ ಅದರಲ್ಲಿ ಕೂಡಿಲ್ಲ. ಆದ್ದರಿಂದ ಇದು ಶುದ್ಧದ. ಅಂಡ್ ದಿಸ್ ಮಹಾಭಾರತಂ ಲೋಟಸ್ ಈಸ್ ಎಕ್ಸ್ಟ್ರೀಮ್ಲಿ ಅಟ್ರಾಕ್ಟಿವ್. ಮತ್ತಿದು ಹೆಂಗದ ಅಂತಂದ್ರೆ, ಒಮ್ಮೆ ಅದರ ನಿಮಗೆ ರುಚಿ ತಗೊಂತು ಅಂದ್ರೆ ನೀವು ಬಿಡಾಕ ಒಲ್ಲೆ ಅಂತೀರಿ. ಮಹಾಭಾರತದ ಯಥಾರ್ಥ ನಮಗ್ ತಿಳಿಯಾಗತ್ತಂದ್ರ ರೋಮಾಂಚನ ಆಗ್ತದ. ನಮ್ಮ ಮನುಷ್ಯಗೆ ಮೈ ಎಲ್ಲ ರೋಮಾಂಚನ, ಕೂದಲ ನಿಂದಿರ್ತಾವ್ರಿ. ಏನೋ ವಿಶೇಷವಾದಂತ ಒಂದು ಆನಂದ ಆಗ್ತದ. ಅದು ಯಾವ ವಿಷಯದಿಂದ ಸಿಗುವಂತ ಆನಂದ ಅಲ್ಲ. ಅದು ನಿರ್ವಿಷಯದಿಂದ ಸಿಗುವಂತ ಆನಂದ. ಅದು ಯಾವಾಗಲೂ ಕಳೆದು ಹೋಗುವಂತ ಆನಂದ ಅಲ್ಲ, ಅದು ಯಾವಾಗಲೂ ಇರುವಂತ ಆನಂದ. ಅದಕ್ಕ ಮೋಕ್ಷ ಅಂತೀವಿ ನಾವು. ಅದ್ರ ಝಲಕ್ ಒಂದು ಬಡಿತೈತಿ ನೋಡ್ರಿ ಶಾಸ್ತ್ರದಾಗ, ಅಲ್ಲಲ್ಲೇ ಬರ್ತೈತಿ. ಗೀತಾರ್ಥ ಗಂಧೋದಕಂ. ಉದಕಂ ಅಂದ್ರೆ ಏನ್ರಿ? ಪ್ರಾಮಿನೆಂಟ್. ಉದಕಂ ಅಂದ್ರೆ ಸೋ ಪಾಪ್ಯುಲರ್, ಫೇಮಸ್, ವೆಲ್ ನೋನ್, ಅಟ್ರಾಕ್ಟಿವ್, ವಿಚ್ ಡ್ರಾಸ್ ಅಟೆನ್ಷನ್ ಫ್ರಮ್ ಆಲ್ ದ ಪೀಪಲ್ ಬಿಕಾಸ್ ಆಫ್ ದ ವಾಟ್? ಗಂಧ ಉತ್ಕಮ್, ಬಿಕಾಸ್ ಆಫ್ ದ ಪವರ್ಫುಲ್ ಫ್ರೆಗ್ರೆನ್ಸ್. ಆ ಹೂವಿನಲ್ಲಿ ಹೆಂಗ ವಾಸನೆ ಅದ, ಹಿಂಗ ಭಗವದ್ಗೀತೆಯಲ್ಲಿ ಒಂದು ರಸ ಅದ, ಈ ಮಹಾಭಾರತದಲ್ಲಿ ಒಂದು ರಸ ಅದ. ಅದರ ಎಸೆನ್ಸ್ ತಿಳಿದಾಗ ಏನು ಆನಂದ ಆಗ್ತದಲ್ಲ, ಆ ಆನಂದಕ್ಕೆ ಏನದ, ದುಂಬಿಗಳ ಜೀವಿಗಳಂತ ದುಂಬಿಗಳು ಆಕರ್ಷಿತರಾಗ್ತಾರೆ. The Mahabharatam lotus has got such a powerful fragrance that anybody around will turn. ಅದರಲ್ಲಿ ಇಷ್ಟು ಒಂದು ಶಕ್ತಿಯುತವಾದಂತಹ ಸುಗಂಧ ಅದ ಅಲ್ಲ, ಅದನ್ನ ಯಾರು ಪಾನ್ ಮಾಡ್ತಾರಲ್ಲ ಅದ್ರ ರುಚಿ ಅವ್ರಿಗೆ ಹತ್ತದ. ಮೊದಲು ಹತ್ತಿರಿಕಂದ್ರು ಆಮೇಲೆ ಹತ್ತದ. ಹತ್ತಿದ್ರೆ ಅವ್ರು ಬಿಡಾಕ್ ಮನಸ್ಸಾಗಂಗಿಲ್ಲ, ಹಂಗದ ನೋಡ್ರಿ ಇದು. ನೌ ದ ಕ್ವಶನ್ ಈಸ್, ವಾಟ್ ಈಸ್ ದ ಫ್ರೆಗ್ರೆನ್ಸ್ ಆಫ್ ಮಹಾಭಾರತ? ಹಂಗಾರ ಅದ್ರ ಹೆಂಗದ ರೀ ಅದು? ಅದರ ಸುಗಂಧ ಅಂತೀರಿ ಹೆಂಗದ? ಹಿಯರ್ ದ ಆಥರ್ ಸೇಸ್ ಗೀತಾರ್ಥ, ದ ಟೀಚಿಂಗ್ ಆಫ್ ಭಗವದ್ಗೀತಾ ಈಸ್ ದ ಫ್ರೆಗ್ರೆನ್ಸ್. ಭಗವದ್ಗೀತೆಯನ್ನ ಶಬ್ದಾರ್ಥ ತಿಳ್ಕೊಂಡಾಗ, ಆ ಒಳಗೆ ಹೊಕ್ಕ ತಿಳ್ಕೊಂಡಾಗ ಆಗುವಂತ ಆನಂದ ಏನದಲ್ಲ, ಆ ಒಂದು ಸುಗಂಧ ಏನೈತಲ್ಲ, ಆ ಸುಗಂಧವನ್ನು ಹೆಂಗೈತಿ ಅಂದ್ರೆ, ಬೆಲೆ ಹೆಂಗದ ಅಂತ ಕೇಳಿ ಹೆಂಗ ಹೇಳ್ತೀರಿ ನೀವು? ಅದನ್ನ ತಿಂದೇ ನೋಡ್ಬೇಕ. ಬರೀ ಆಹಾ ಊಹು ಅನುಭವದ ಹೊರತು ಅದನ್ನ ನಾವು ಹೆಂಗದ ಅನ್ನುವಂತ ಅನುಭವಿಸಿನ ಅದನ್ನ ತಿಳ್ಕೋಬೇಕಾಗ್ತದೆ. ಇಫ್ ದ ಮಹಾಭಾರತ ಇಸ್ ಅ ಲೋಟಸ್, ಭಗವದ್ಗೀತಾ ಇಸ್ ಅ ಫ್ರಾಗ್ರೆನ್ಸ್ ಕಮಿಂಗ್ ಔಟ್ ಆಫ್ ಇಟ್.
ಮಹಾಭಾರತ ಅನ್ನುವಂಥದ್ದು ಒಂದು ಕಮಲ ಅಂದ್ರೆ ಭಗವದ್ಗೀತಾ ಅನ್ನುವಂಥದ್ದು ಅದರಲ್ಲಿ ಬರುವಂತ ಮಕರಂದ, ಅದರಲ್ಲಿ ಬರುವಂತ ಸುಗಂಧ. ಇನ್ ಫ್ಯಾಕ್ಟ್ ಮಹಾಭಾರತ ಮೀನ್ಸ್ ಅಟ್ರಾಕ್ಟಿವ್ ಬಿಕಾಸ್ ಆಫ್ ಗೀತಾ. ನಿಜವಾಗಿ ಹೇಳ್ಬೇಕಂದ್ರೆ ಮಹಾಭಾರತಕ್ಕಿಂತ ನೀವು ಓದ್ರಿ ಬಿಡ್ರಿ, ಮಹಾಭಾರತದಾಗ ಸುಗಂಧ ಅನ್ನುವಂಥದ್ದು, ರಸ ಅನ್ನುವಂಥದ್ದು ಏನಾರ ಇತ್ತಪ್ಪ ಅಂದ್ರೆ ಅದು ಭಗವದ್ಗೀತೆ. ಅಂದ್ರ ಇಷ್ಟ ಹೇಳೋದು, ಮಹಾಭಾರತ ಹೃದಯ ಭಾಗ ಅಂದ್ರೆ ಯಾವುದು ಅಂದ್ರೆ ಭಗವದ್ಗೀತೆ. ಇನ್ಫ್ಯಾಕ್ಟ್ ಮಹಾಭಾರತ ಇಸ್ ಪಾಪ್ಯುಲರ್ ಬಿಕಾಸ್ ಆಫ್ ಗೀತಾ. ಮಹಾಭಾರತ ಯಾಕೆ ಪ್ರಸಿದ್ಧ ಆಗೈತಿ ಅಂತಂದ್ರೆ ಭಗವದ್ಗೀತೆ ಅದರಲ್ಲಿ ಜೋಡಿಸಿದ್ದರಿಂದ. ಭಗವದ್ಗೀತಾ ಇಸ್ ಮೋರ್ ಪೀಪಲ್ ನೋ ದ್ಯಾನ್ ಮಹಾಭಾರತ. ಮಹಾಭಾರತ ಗೊತ್ತೈತು ಇಲ್ಲ ಗೊತ್ತಿಲ್ಲ, ಆದ್ರೆ ಭಗವದ್ಗೀತಾ ಮಾತ್ರ ಎಲ್ಲರಿಗೂ ಗೊತ್ತದ ಅಂದರು. ದೇರ್ ಫೋರ್ ಗೀತಾರ್ಥ ಮೀನ್ಸ್ ದ ಟೀಚಿಂಗ್, ಗಂಧ ಮೀನ್ಸ್ ಫ್ರಾಗ್ರೆನ್ಸ್. ಅಲ್ಲಿ ಏನು ವೇದಾಂತ ಶಿಕ್ಷಣ ಅದಲ್ಲ, ಅದ ಗೀತೆಯ ಅರ್ಥ. ಗಂಧ ಅಂದ್ರೆ ಏನು? ಆ ವಾಸನೆ, ಸುವಾಸನೆ. ಉತ್ಕಟ ಮೀನ್ಸ್ ಇಂಪಾಪ್ಯುಲರ್, ಬರ ಪ್ರಸಿದ್ಧವಾದಂತ ವಾಸನೆ ಅದ. ದ್ಯಾಟ್ ಪಾಪ್ಯುಲರ್ ಬಿಕಾಸ್ ಆಫ್ ಗೀತಾ ಟೀಚಿಂಗ್. ಆ ಗೀತೆಯಲ್ಲಿ ಇದ್ದಂತ ಶಾಸ್ತ್ರ ಆ ಒಂದು ಮಹಾಭಾರತಕ್ಕೆ ಒಂದು ಸ್ಥಾನಮಾನವನ್ನ ಕೊಟ್ಟಿದೆ. ಹೇಳ್ಕೊಂತ ಹೋಗ್ತಾರ್ರಿ, ಭಯಂಕರ ಬರೀತಾರಪ್ಪ. ಇರ್ಲಿ, ನಮ್ಗರ ಏನ್ ಅವಸರ ಅದ? ನಾನಾ ಖ್ಯಾನಕ ಕೇಸರಂ. ನಾನಾ ಖ್ಯಾನಕ ಕೇಸರಂ ಅಂದ್ರೇನು? ಆ ಹೂಗಳಿಗೆ ಕೇಸರಗಳಂತಿರ್ತಾವ, ಫಿಲಾಮೆಂಟ್ಸ್ ಅಂತಾರೆ ಇಂಗ್ಲಿಷ್ ನಾವು. A flower will have several filaments, small thread like a thing. ದಾರ ಇದ್ದಂಗೆ ಇರ್ತಾವೆ, ಮ್ಯಾಗ ಚಂಡ್ ಇದ್ದಂಗೆ ಇರ್ತದ. ಅವಕ್ಕೆ ಏನಂತಾರ ಅಂದ್ರೆ ಕೇಸರಗಳು ಅಂತಾರ. ವಿಚ್ ಆರ್ ಸೀನ್ ಇನ್ ಫ್ಲವರ್ಸ್. ನೀವು ಅದನ್ನ ಹೂವನಾಗಿ ಇದ್ದ ಇರ್ತೈತೆ, ಅದು ಕಮಲದ ಹೂ ನೋಡಿದ್ರೆ ಗೊತ್ತಾಗ್ತದೆ. ಇಫ್ ಮಹಾಭಾರತ ಮೀನ್ಸ್ ಲೈಕ್ ಎ ಫ್ಲವರ್, ವಾಟ್ ಆರ್ ದಿ ಫಿಲಾಮೆಂಟ್ಸ್ ಆಫ್ ಮಹಾಭಾರತ? ಲೋಟಸ್. ಮಹಾಭಾರತ ಅನ್ನುವಂಥದ್ದು ಒಂದು ಪಂಕಜ, ಒಂದು ಹೂ ಅಂದ್ರೆ ಇವು ಕೇಸರಗಳಂದ್ರೆ ಏನು ಅಂತಂತಂದ್ರೆ, ಹಿಯರ್ ಹಿ ಕಂಪೇರ್ಸ್ ನಾನಾಖ್ಯಾನಕ. ಆಖ್ಯಾನ ಮೀನ್ಸ್ ಸ್ಟೋರೀಸ್. ಅನೇಕ ಕಥೆಗಳದಾವ, ಅನೇಕ. ನಾನಾ ಆಖ್ಯಾನ ಅಂದ್ರೆ ಕಥೆಗಳು. ಇವನ್ ದೋ ಮಹಾಭಾರತ ಈಸ್ ಒನ್ ಬುಕ್, ದೇರ್ ಆರ್ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಬ್ಯೂಟಿಫುಲ್ ಸ್ಮಾಲ್ ಸ್ಟೋರೀಸ್. ಪರ್ವ ಅನ್ನುವಂಥದ್ದು ಓದ್ರಿ ಗೊತ್ತಾಗ್ತದೆ. ಮಹಾಭಾರತದಾಗ ಎಷ್ಟು ಮಂದಿ ಪಾತ್ರಧಾರಿಗಳು ಬರ್ತಾರ, ಒಂದು ಲಿಸ್ಟ್ ಕೊಟ್ಟಿದಾರ ಅದ್ರಾಗ. ಎಸ್.ಎಲ್. ಭೈರಪ್ಪನವ್ರದ್ದು ಪರ್ವ. ಆ ಒಬ್ಬರಿಗೆ ಸಂಬಂಧ ನೆನಪಿಟ್ಕೊಳ್ಳೋದ ಕಷ್ಟ ಆಗ್ತದ, ಅಷ್ಟೊಂದು ಕ್ಯಾರೆಕ್ಟರ್ಸ್ ಅದಾವ ಅದ್ರಲ್ಲಿ. ಏನ್ ಮಹಾಭಾರತ ಇಸ್ ಲೈಕ್ ಎ ಫ್ಲವರ್ ಅಂಡ್ ವಾಟ್ ಆರ್ ದ ಫಿಲಾಮೆಂಟ್ಸ್ ಆಫ್ ಮಹಾಭಾರತ? ಲೋಟಸ್. ಹಿ ಕಂಪೇರ್ಸ್ ನಾನಾಖ್ಯಾನಕ. ಅಖಿಲಹ ಮೀನ್ಸ್ ಸ್ಟೋರೀಸ್. ಆಖ್ಯಾನಹ ಮೀನ್ಸ್ ಸ್ಟೋರೀಸ್, ಕಥೆಗಳು. Even though Mahabharata is one book, there are hundreds and thousands of beautiful small stories. ಮಹಾಭಾರತ ಅನ್ನುವಂಥದ್ದು ಪಾಂಡವರ ಕಥೆ ಆದ್ರೂ ಕೂಡ ಅದರಲ್ಲಿ ಅನೇಕ ಸಣ್ಣ ಪುಟ್ಟ ಬೇರೆ ಇತರೆ ಕಥೆಗಳು ಬರ್ತಾವ. ರಾಜ ಮಹಾರಾಜರ ಕಥೆ, ಬೇರೆ ಬೇರೆ ಕಥೆಗಳು ಬರ್ತಾವ. ಇನ್ಫ್ಯಾಕ್ಟ್ ಮೆನಿ ಗ್ರೇಟ್ ಸಂಸ್ಕೃತ್ ಸ್ಕಾಲರ್ಸ್ ಹ್ಯಾವ್ ರಿಟರ್ನ್ ಇಂಡಿಪೆಂಡೆಂಟ್ ವರ್ಕ್ಸ್ ಬೇಸ್ಡ್ ಆನ್ ಸ್ಮಾಲ್ ಸ್ಟೋರೀಸ್ ಆಕರಿಂಗ್ ಇನ್ ಮಹಾಭಾರತ. ಮಹಾಭಾರತದಲ್ಲಿ ಬರುವಂತಹ ಕಥೆಗಳನ್ನ ಹಿಡ್ಕೊಂಡು ಆ ಕಥೆಗಳ ಹಿಂದೆ ಒಂದು ತಾತ್ಪರ್ಯ ಅದ ರೀ. ಸಿದ್ಧಾರೂಢರ ಚರಿತ್ರೆ ಓದ್ಬೇಕಾದ್ರೆ ಲಕ್ಷಾರ್ಥ ಅಂತ ಬರ್ದಾರಲ್ಲ, ಹಂಗ ಲಕ್ಷಾರ್ಥ ಅದ. ಅವು ಕಥೆಗಳಲ್ಲ, ಅಲ್ಲಿ ಏನೋ ಒಂದು ಮೆಸೇಜ್ ಅದ ಸಣ್ಣ ಸಣ್ಣ ಸ್ಟೋರಿಯಿಂದ. ಆ ಮೆಸೇಜ್ ನ ತಿಳಿಸ್ಲಿಕ್ಕೆ ಅನೇಕ ಮಂದಿ ಗ್ರಂಥಗಳನ್ನ ಬರ್ದಾರಂತ, ಭಾಷ್ಯನ್ನ ಬರ್ದಾರ ಮಹಾಭಾರತಕ್ಕೆ. The story of Shakuntala, which is beautifully written by the great Sanskrit poet Kalidasa, and which is world famous drama called Abhignana Shakuntalam, is taken from Mahabharata only. ಈ ಶಾಕುಂತಲನ ಕಥೆ ಬರ್ತೈತಲ್ರಿ, ಸಂಸ್ಕೃತ ಕಥೆ, ಕವಿ ಆದಂತ ಕಾಳಿದಾಸ ಬರೆದಿದ್ದು. ಮತ್ತೆ ಅಭಿಜ್ಞಾ ಶಾಕುಂತಲ ಅನ್ನುವಂತ ಕಥೆ ಇದು ಮಹಾಭಾರತದಾಗ ಬರ್ತದೆ. ಎಷ್ಟೋ ಮಂದಿ ಅದು ಬೇಗ ಬುಕ್ ಅದ ನೋಡ್ರಿ, ಸಂಸ್ಕೃತ ತಗೊಂಡವ್ರಿಗೆ. ಲೈಕ್ ದ್ಯಾಟ್ ದೇರ್ ಆರ್ ಥೌಸಂಡ್ಸ್ ಆಫ್ ಸ್ಟೋರೀಸ್ ವಿಚ್ ಕ್ಯಾನ್ ಬಿ ಕಂಪೇರ್ಡ್ ಟು ಫಿಲಾಮೆಂಟ್ಸ್ ಹ್ಯಾಂಗಿಂಗ್ ಫ್ರಮ್ ದ ಲೋಟಸ್ ಆಫ್ ಮಹಾಭಾರತ. ಮಹಾಭಾರತ ಅನ್ನುವಂತ ಹೂವಿನಲ್ಲಿ ಕೇಸರಗಳು, ಅನೇಕ ಕಥೆಗಳು ಅನ್ನುವಂತಹ ಕೇಸರಗಳು ಅಲ್ಲಿ ಜೋತ್ ಬಿದ್ದಾವಂತ. ನಾನಾಖ್ಯಾನಕ ಕೇಸರಂ. ಕೇಸರಂ ಮೀನ್ಸ್ ಫಿಲಾಮೆಂಟ್ಸ್, ಆಖ್ಯಾನ ಮೀನ್ಸ್ ಸ್ಮಾಲ್ ಸ್ಟೋರೀಸ್. ಹರಿಶ್ಚಂದ್ರನ್ ಕಥೆ ಬರ್ತದ,
the story of Shakuntala, the story of Harishchandra. There are many, and it adds to the extra glory. ಆ ಒಂದು ಭಗವದ್ಗೀತೆ ಅಥವಾ ಮಹಾಭಾರತಕ್ಕೆ ಒಂದು ಕಿರೀಟಪ್ರಾಯವಾದಂತಹ ಸ್ಥಾನವನ್ನು ಕೊಡುವಲ್ಲಿ ಅನೇಕ ಕಥೆಗಳು ಬರ್ತಾವ. ಅದರಲ್ಲಿ ಅವು ಜೀವನಕ್ಕೆ ಅನೇಕ ಸಂದೇಶಗಳನ್ನ ಕೊಡ್ತಾವೆ. ಅಂಡ್ ನಾಟ್ ಓನ್ಲಿ ಹರಿಕಥಾ ಸಂಬೋಧನಾ ಬೋಧಿತಂ. ಲೋಟಸ್ ಈಸ್ ಆಫ್ ಟೂ ಟೈಪ್ಸ್. ಈ ಪಂಕಜ ಕಮಲ ಎರಡು ರೀತಿ ಇರ್ತದೆ. ಒನ್ ಈಸ್ ಲೋಟಸ್ ಬಡ್ ಅಂಡ್ ಅದರ್ ಈಸ್ ವೆಲ್ ಬ್ಲೂಮ್ಡ್ ಎಕ್ಸ್ಪಾಂಡೆಡ್ ಲೋಟಸ್. ಒಂದು ಮೊಗ್ಗೆ ಕಮಲ, ಒಂದು ಅರಳಿದ ಕಮಲ, ಎರಡು ತಗೊಂಡಾರ ಇಲ್ಲಿ. ಒಂದು ಮೊಗ್ಗು ಕಮಲ, ಒಂದು ಅರಳಿದ ಕಮಲ. ಬೋತ್ ಆರ್ ಬ್ಯೂಟಿಫುಲ್. ಎರಡು ಬಹಳ ಚಂದ ಅದಾವಂತ. ಬಟ್ ದ ಬ್ಯೂಟಿ ಆಫ್ ದ ಬಡ್ ಯು ಕೆನಾಟ್ ಕಂಪ್ಲೀಟ್ಲಿ ಎಂಜಾಯ್. ಅದೇನು ಮೊಗ್ಗು ಅದಲ್ಲ, ಮೊಗ್ಗು ಕಮಲ ಅದಲ್ಲ, ಅದರ ಒಂದು ಸೌಂದರ್ಯವನ್ನ ನೀವು ಪೂರ್ತಿಯಾಗಿ ತಿಳಿಲಿಕ್ಕೆ ಆಗುವುದಿಲ್ಲ. ಅಂಡ್ ವಿತ್ ದ ಹ್ಯಾಂಡ್ ದೇ ಸಪರೇಟ್, ಇಟ್ ವಿಲ್ ನಾಟ್ ಬಿ ಬ್ಯೂಟಿಫುಲ್. ನ್ಯಾಚುರಲಿ ಇಟ್ ಶುಡ್ ಬಿ ಬ್ಲೂಮ್. ಅದು ನಿಮ್ಗೆ ಚಂದ ಕಾಣಬೇಕು, ಅದರಲ್ಲಿ ಮಕರಂದ ನಿಮಗೆ ಅದು ಸಬಿಬೇಕಂದ್ರೆ ಅದು ಅರಳಬೇಕಾಗ್ತದೆ. ಮೊಗ್ಗು ಇದ್ದಾಗ ಅದರಲ್ಲಿ ಮಕರಂದ ಅಷ್ಟೊಂದು ಇರಂಗಿಲ್ಲ. ಎಕ್ಸ್ಪ್ಯಾಂಡೆಡ್ ವಿತ್ ವಾಟ್? ಹರಿಕಥಾ ಸಂಬೋಧನಾ ಬೋಧಿತಂ. ಅಬೋಧಿತಂ ಮೀನ್ಸ್ ಎಕ್ಸ್ಪಾಂಡೆಡ್, ಬ್ಲಾಸಮ್ಡ್. ಬ್ಲಾಸಮ್ ಅರಳಿದಂತಹ. ಥ್ರೂ ವಾಟ್? ಸಂಬೋಧನಾ ಮೀನ್ಸ್ ನೆರೇಷನ್. ಅನೇಕ ಕಥೆಗಳನ್ನ ಹೇಳಿದಾರಲ್ಲಿ. ನೆರೇಷನ್ ಆಫ್ ವಾಟ್? ಹರಿಕಥಾ. ಹರಿಕಥೆಗಳನ್ನು ಹೇಳಿದಾರಲ್ಲಿ. ದ ಸ್ಟೋರೀಸ್ ಆಫ್ ಲಾರ್ಡ್ ಕೃಷ್ಣ. ಹರಿ ಅಂದ್ರೆ ಕೃಷ್ಣ, ನಾರಾಯಣ, ವಿಷ್ಣು, ಹರಿ ಅಂತಾರ. ಆ ಹರಿಯ ಅನೇಕ ಕಥೆಗಳನ್ನ ಈ ಮಹಾಭಾರತದಲ್ಲಿ ಹೇಳ್ಕೊಂತ ಹೋಗಿದ್ದಾರೆ. ಸಂಬೋಧನ ಮೀನ್ಸ್ ನೆರೇಷನ್, ಹೇಳಲ್ಪಟ್ಟಂತ ಕಥೆಗಳು, ಹರಿಕಥೆಗಳನ್ನು ಜೋಡಿಸಿದ್ದಾರೆ. ಇವನ್ ದೋ ಇಟ್ ಈಸ್ ಡೀಲಿಂಗ್ ವಿತ್ ಭಾರತ ವಂಶ ಓನ್ಲಿ, ಬಟ್ ಆಫನ್ ಮಹಾಭಾರತ ಈಸ್ ಫಿಲ್ಡ್ ವಿತ್ ಸ್ಟೋರೀಸ್ ಅಂಡ್ ಎಕ್ಸ್ಪ್ಲಾಯ್ಟ್ಸ್ ಆಫ್ ಲಾರ್ಡ್ ಕೃಷ್ಣ. ಅಂಡ್ ದೇರ್ ಫೋರ್ ಹರಿಕಥಾ ಸಂಬೋಧನ ಮೀನ್ಸ್ ನೆರೇಷನ್ ಆಫ್ ಕೃಷ್ಣ ಸ್ಟೋರೀಸ್. ಅನೇಕ ರಾಜರ ಕಥೆಗಳು ಇದ್ರೂ ಕೂಡ ಪ್ರಮುಖವಾಗಿ ಅಲ್ಲಿ ಹರಿ ಅಂದ್ರೆ ಕೃಷ್ಣನ ಕಥೆಗಳು ಬರ್ತಾರೆ. Through those stories, Mahabharata is expanded into hundreds and thousands of verses. ಆ ಅನೇಕ ಕಥೆಗಳ ಮೂಲಕ ಮಹಾಭಾರತ ಇದರಲ್ಲಿ 1,00,000 ಶ್ಲೋಕಗಳನ್ನು ಉಳ್ಳಂತ ಒಂದು ಮಹಾಕೃತಿ ಅದು ಮಹಾಭಾರತ. ಅಂಡ್ ನಾಟ್ ಓನ್ಲಿ ದ್ಯಾಟ್, ಅಷ್ಟೇ ಅಲ್ಲ, ಪೀಪೀಯಮಾನಂ ಮುದಾ ಸಜ್ಜನ ಷಟ್ಪದೈರಹರಹ ಪೀಪೀಯಮಾನಂ ಮುದಾ. ಏನ್ ಹಿಂಗಂದ್ರಿ? wherever the flower is there, honey will be there. ಎಲ್ಲಿ ಹೂಗಳು ಇರ್ತಾವ ಅಲ್ಲಿ ಜೇನು ಇರ್ತದ ನೋಡ್ರಿ, ಜೇನು. and attracted by the honey bees will go towards those flowers. ಅಲ್ಲಿ ಜೇನು ಇತ್ತಂದ್ರೆ ಅಲ್ಲಿ ಜೇನು ಹುಳ ಬರ್ತಾವ, ಅಥವಾ ಜೇನು ಅಲ್ಲಿ ವಾಸನೆ ಇತ್ತಂದ್ರೆ ಜೇನು ಹುಳ ಬರ್ತಾವ. ಜೇನು ಹುಳ ಬಂದ್ವಂದ್ರೆ ಅಲ್ಲಿ ಜೇನನ್ನು ತಯಾರು ಮಾಡ್ತಾವ. ಸಿಮಿಲರ್ಲಿ ಮಹಾಭಾರತ ಕಂಟೇನ್ಸ್ ಡೀಪ್ ವಿಸ್ಡಮ್. ಇಲ್ಲಿ ಆಳವಾದಂತ ಜ್ಞಾನ ಅನ್ನುವಂಥದ್ದು ಒಂದು ಮಕರಂದ ಅದ ಇಲ್ಲಿ. ಆಳವಾದ ಜ್ಞಾನ, ಅಧ್ಯಾತ್ಮ ಜ್ಞಾನ ಅನ್ನುವಂತ ಮಕರಂದ ಅದ. ಅಂಡ್ ಆಲ್ ದಿ ಸಬ್ಜೆಕ್ಟ್ಸ್ ಅಂಡರ್ ದ ಸನ್, ರಿಲಿಜನ್ ಇಸ್ ಡಿಸ್ಕಸ್ಡ್ ದೇರ್. ಅಲ್ಲಿ ಏನದ ರೀ? ಯಾವ್ದಿಲ್ಲ ರೀ ಭಗವದ್ಗೀತೆ ಒಳಗೆ ಹೇಳ್ರಿ? ಎಲ್ಲಾ ಬ್ರಾಂಚ್ ಅದ ಅಂತ ಹೇಳ್ತಾರ. ಸೂರ್ಯನ ಬೆಳಕಿನಲ್ಲಿ ಕಾಣುವಂತ ಯಾವ್ಯಾವ ವಿಜ್ಞಾನಗಳದಾವ, ಎಲ್ಲ ವಿಜ್ಞಾನಗಳು ಭಗವದ್ಗೀತೆಯೊಳಗೆ ಅದಾವ. ಫಿಸಿಕ್ಸ್ ತೋಡ್ರಿ, ಕೆಮಿಸ್ಟ್ರಿ ತೋಡ್ರಿ, ಪಾಲಿಟಿಕ್ಸ್ ತೋಡ್ರಿ, ಸೋಷಿಯಾಲಜಿ ತೋಡ್ರಿ, ಹ್ಯೂಮನ್ ರಿಲೇಶನ್ಶಿಪ್ ತೋಡ್ರಿ, ಯಾವ್ದಕ್ಕೆ ನಿಮಗೆ ಎಕನಾಮಿಕ್ಸ್ ತೋಡ್ರಿ, ರಾಜಕೀಯ ತೋಡ್ರಿ, ಅರ್ಥಶಾಸ್ತ್ರ ತೋಡ್ರಿ, ಏನಿಲ್ಲ ಹೇಳ್ರಿ. ಸೂರ್ಯನ ಅಡಿಯಲ್ಲಿ ಇರುವಂತ ಎಲ್ಲ ಜ್ಞಾನಗಳ ಒಂದು ಆಗರ ಭಗವದ್ಗೀತೆ ಅದ. ರಿಲಿಜನ್ ಇಸ್ ಡಿಸ್ಕಸ್. ಅಲ್ಲಿ ಧರ್ಮ ಹೆಂಗದ, ಧರ್ಮದಿಂದ ಹೆಂಗ್ ನಡ್ಕೋಬೇಕು ಅನ್ನೋದು ಅದ. ಫಿಲಾಸಫಿ, ಅಧ್ಯಾತ್ಮ ಅದ. ಅಲ್ಲಿ ಅಧ್ಯಾತ್ಮ ಅಂದ್ರೆ ಏನು? ತಾನ್ ಯಾರಂದು ತಿಳಿಯುವುದು ಅಧ್ಯಾತ್ಮ. ಹ್ಯೂಮನ್ ರಿಲೇಶನ್ಶಿಪ್ ಇಸ್ ದೇರ್. ಒಬ್ಬರಿಂದ ಒಬ್ಬರಿಗೆ ಹೆಂಗ ಸಂಬಂಧ ಇರ್ತದ, ಅದನ್ನ ಹೆಂಗ್ ಉಳಿಸ್ಕೊಂಡು ಹೋಗ್ಬೇಕು, ಆ ಕಲೆಯನ್ನ ಹೇಳ್ಕೊಡ್ತದ. ಸೈಕಾಲಜಿ ಇಸ್ ದೇರ್. ಮನೋವಿಜ್ಞಾನ ಅದ ರೀ ಅಲ್ಲಿ. ಪಾಲಿಟಿಕ್ಸ್ ಇಸ್ ದೇರ್. ಸೋಷಿಯಾಲಜಿ, ಸಮಾಜಶಾಸ್ತ್ರ ಅದ, ರಾಜಕೀಯ ಅದ ಅಲ್ಲಿ.
Human relationship is there. Any science that you can think of, Vyasacharya has very brilliantly discussed in Mahabharatam. ಯಾವ ಶಾಸ್ತ್ರ ಬೇಕು ಹೇಳ್ರಿ, ಎಲ್ಲದಲ್ಲಿ ಉಣ್ಬೇಕು ಹೆಂಗ ಅನ್ನೋದು ಹೇಳ್ಯಾರ, ಆಹಾರ ವಿಹಾರ ಬಗ್ಗೆ ಹೇಳ್ಯಾರ, ಯೋಗಾಸನ ಬಗ್ಗೆ ಹೇಳ್ಯಾರ, ಪ್ರಾಣಾಯಾಮ ಬಗ್ಗೆ ಹೇಳ್ಯಾರ, ಧ್ಯಾನದ ಬಗ್ಗೆ ಹೇಳ್ಯಾರ, ದೇವರ ಪೂಜೆ ಮಾಡೋದ್ ಬಗ್ಗೆ ಹೇಳ್ಯಾರ, ಸ್ತುತಿ ಬಗ್ಗೆ ಹೇಳ್ಯಾರ. ಏನು ಹೇಳ್ರಿ ಭಗವದ್ಗೀತೆ ಒಳಗ ಎಲ್ಲ ಅದ ಅಂತ ಹೇಳ್ತಾರ. Vyasacharya has very brilliantly discussed in Mahabharatam. In fact, it is said that what is not there in Mahabharata, it cannot be there anywhere. ಯಾವ್ದು ಮಹಾಭಾರತ ಇಲ್ಲ ಅದು ಎಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. And whatever is there anywhere, that all is discussed in Mahabharatam. ಯಾವ್ದು ಏನು ಅಲ್ಲೇ ಎಲ್ಲೆಲ್ಲ ಐತಲ್ಲ ಜಗತ್ನಾಗ ಇದ್ದಂತ ವಿಷಯಗಳನ್ನು ಎಲ್ಲವನ್ನ ತೆಗೆದುಕೊಂಡು ಅಲ್ಲಿ ಬಟ್ಟೆ ಇಳಿಸ್ಯಾರ ವ್ಯಾಸಾಚಾರ್ಯರು. ಅವರು ಭಗವಂತನ ಅವತಾರನೇ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ. ಏನೋ ಸಣ್ಣ ಅಕ್ಷರ ಬರ್ತಾರೆ, ಇದು ಎಂದ್ರಿ ಮೋಕ್ಷೇ ಚ ನಾತಿ ಚರಾಮಿ. ಅಲ್ಲಲ್ಲ, ಧರ್ಮೇ ಚ ಅರ್ಥೇ ಚ ಕರ್ಮೇ ಚ ಮೋಕ್ಷೇ ಚ ಭರತರಿಷಭಃ ಇತಿಹಸಿ ತತ್. ಭರತ ವರ್ಷ ಇರ್ಬೇಕ್ರಿ ಸರ್. ಭರತ ಋಷಿಭಿಃ ಇತಿಹಸಿ ತತ್ ಅನ್ಯತ್ರ ಎನ್ನೇ ಹಾಸತಿ ನ ಕುತ್ರ ಚಿತ್. ದೇರ್ ಇಸ್ ನೋ ಟಾಪಿಕ್ ವಿಚ್ ಇಸ್ ನಾಟ್ ಡಿಸ್ಕಸ್ಡ್ ಇನ್ ಮಹಾಭಾರತ. ಇದರ ಅರ್ಥ ಏನಂದ್ರೆ ಮಹಾಭಾರತದಲ್ಲಿ ಹೇಳದೇ ಇರುವಂತಹ ಯಾವುದು ವಿಚಾರ ಇಂಥದ್ದು ಇಲ್ಲಂತೆಲ್ಲ ಯಾವುದು ಎಲ್ಲಾನು ಅದ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ದ ವರ್ಕ್ ಆಫ್ ಸಮ್ ಸೂಪರ್ಸ್ಟಿಷನ್, ಬಟ್ ಇಟ್ ಇಸ್ ಅ ವೆರಿ ಲೈವ್ ಅಂಡ್ ವ್ಯಾಲಿಡ್ ಟ್ರೆಸರ್ ಹೌಸ್ ಆಫ್ ವಿಸ್ಡಮ್ ಡೀಲಿಂಗ್ ವಿತ್ ಎವ್ರಿ ಸೈನ್ಸ್. ಅದರಿಂದ ಈ ಕೆಲಸ, ಇದು ಕಾರ್ಯ ಮಹಾಭಾರತ ಅನ್ನುವಂಥದ್ದು ಒಂದು ಏನು ಗ್ರಂಥ ಅದ, ಈ ರಚನೆ, ಇದು ಯಾವುದೇ ಒಂದು ಮೂಢನಂಬಿಕೆಯಿಂದ ಕೂಡ್ಕೊಂಡಂತ ಗ್ರಂಥ ಅಲ್ರಿ ಇದು. ಅದು ಜೀವಂತದ ಒಂದು ಭಂಡಾರ, ನಮ್ಮ ಜೀವನಕ್ಕೆ ಉಪಯೋಗ ಆಗುವಂತ ಅನೇಕ ಅದ್ರಾಗ ಖಜಾನೆ ಐತಿ, ಖಜಾನೆ. ಡೀಲಿಂಗ್ ವಿತ್ ಎವ್ರಿ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಎಕನಾಮಿಕ್ಸ್, ಎಲ್ಲ ವಿಜ್ಞಾನಗಳನ್ನು ಕೂಡಿದ ಸಾಗರನ ಐತೆ. ಅಂಡ್ ದೇರ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಎವರ್ ವಾಂಟ್ಸ್ ಟು ಲರ್ನ್ ಈಸ್ ಲೈಕ್ ಎ ಹನಿ ಬಿ. ಅದಕ್ಕೆ ಯಾವ ವಿದ್ಯಾರ್ಥಿಗಳನ್ನ ಅಭ್ಯಾಸ ಮಾಡ್ತಾರಲ್ಲ ಅವರೆಲ್ಲರೂ ಜೇನು ಹುಳದ ಪ್ರಾಯವಾಗಿ ಈ ಗ್ರಂಥದಕ್ಕೆ ಆಕರ್ಷಿತರಾಗ್ತಾರೆ. ಒಮ್ಮೆ ಗೊತ್ತಾಗ್ಬೇಕದು, ಒಮ್ಮೆ ಅದ್ರ ರುಚಿ ಗೊತ್ತಾಗ್ಬೇಕು. ಅಂಡ್ ದೇರ್ ಫೋರ್ ಸಜ್ಜನ ಷಟ್ಪದೈರಹರಹ. ಸಜ್ಜನ ಮೀನ್ಸ್ ನೋಬಲ್ ಪೀಪಲ್ ಏನ್ರಿ, ಸಜ್ಜನರು. And who are the noble people? Who have got an open mind. ಅಂದ್ರೆ ಯಾರ್ರಿ ಸಜ್ಜನರು? ಯಾರ್ದು ಮನಸ್ಸು ಶಾಸ್ತ್ರಕ್ಕ ಓಪನ್ ಆಗ್ಯದ, ಖುಲ್ಲಾ ಅದ, ಯಾವ್ದು ಮನಸ್ಸಿನಾಗ ಗದ್ಲಿಲ್ಲ, ಮನದೋಷ ಇಲ್ಲ, ವಿಕ್ಷೇಪ ದೋಷ ಇಲ್ಲ, ಯಾವ್ದು ಮನಸ್ಸು ಶಾಂತ ನಿಂತೈತಿ. ಸಾಗರ, ತೆರೆ ಇಲ್ಲದ ಅಂಬುದಿ, ಸಾಗರದಲ್ಲಿ ನೀರದ, ಅದರಲ್ಲಿ ತೆರೆ ಇಲ್ಲ, ಗಾಳಿ ಬಿಸಿಲ್ಲ, ಶಾಂತ ನಿಂತದ. ಅಂತ ಅಂತಃಕರಣ ಇದ್ದವರಿಗೆ ಮಾತ್ರ ನೋಬಲ್ ಪರ್ಸನ್, ಸಜ್ಜನರು ಅಂತಾರೆ ಇವ್ರು. ಅಂದ್ರೆ ಮಲ ವಿಕ್ಷೇಪ ಕಳ್ಕೊಂಡವರು ಸಜ್ಜನರು. ಓಪನ್ ಮೈಂಡ್ ವೆನ್ ದೇ ಅಪ್ರೋಚ್ ದ ಸ್ಕ್ರಿಪ್ಚರ್ಸ್. ಹಿಂಗ ಅವರು ಖುಲ್ಲಾ ಮನಸ್ಸು ಶಾಂತ ಇಟ್ಕೊಂಡು, ಮನಸ್ಸು ಸ್ವಚ್ಛ ಇಟ್ಕೊಂಡು, ಮನಸ್ಸು ಏಕಾಗ್ರ ಇಟ್ಕೊಂಡು ಶಾಸ್ತ್ರವನ್ನ ಕೇಳಿದ್ರಂದ್ರ ಏನಾಗ್ತದ? ಇಂಥ ಸಜ್ಜನರಿಗೆ ಏನಾಗ್ತದೆ? ದೇ ಹ್ಯಾವ್ ಗಾಟ್ ರೆವರೆನ್ಸ್ ಟುವರ್ಡ್ಸ್ ಮಹಾಭಾರತ. ಮಹಾಭಾರತ ಬಗ್ಗೆ ಗೌರವ ಬರ್ತದೆ. ಸಚ್ ಪೀಪಲ್ ಆರ್ ಕಾಲ್ಡ್ ಸಜ್ಜನ. ಇಂಥವ್ರಿಗೆ ಸಜ್ಜನರು ಅಂತ. ದೇ ಆರ್ ಲೈಕ್ ಹನಿ ಬಿ. ಅವರೆಲ್ಲ ಹೆಂಗ್ ಅದಾರ ಅಂದ್ರ ಜೇನು ಹುಳದಂತೆ ಅದಾರಂತವ್ರು. ಅಂಡ್ ವೆನ್ ದೇ ಅಪ್ರೋಚ್ ಮಹಾಭಾರತ, ಯಾವಾಗ ಮಹಾಭಾರತಕ್ಕೆ ಬಂದು ವಿಚಾರ ಮಾಡಕ್ ನಿಲ್ತಾರ, ದೇ ನೋ ಇಟ್ ಈಸ್ ನಾಟ್ ಮಿಯರ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್.
ಅವೆಲ್ಲ ಕತೆ ಮಕ್ಕಳಿಗೆ ಹೇಳುವಂತ ಕತೆಗಳಲ್ಲ. ಬಿಹೈಂಡ್ ಎವ್ರಿ ಸ್ಟೋರಿ ದೇರ್ ಇಸ್ ಎ ಲೆಸನ್. ಪ್ರತಿಯೊಂದು ಕಥೆಯಿಂದ ಒಂದು ಮಾತದ, ಒಂದು ಸಂದೇಶದ, ಒಂದು ಒಂದು ಪಾಠ ಇದೆ. ಲೆಸನ್ ಆನ್ ಸೈಕಾಲಜಿ, ಲೆಸನ್ ಆನ್ ಫ್ಯಾಮಿಲಿ ಪ್ರಾಬ್ಲಮ್, ಒಂದು ಮನೋವಿಜ್ಞಾನ, ಸೈನ್ಸ್ ವಿಜ್ಞಾನದ ಮ್ಯಾಗ ಒಂದೇನೋ ಒಂದು ಪಾಠ ಅದ. ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೆಂಗ್ ನೀಗಿಸ್ಕೊಂಡು ಹೋಗ್ಬೇಕು ಅನ್ನೋದ್ರಾಗ ಒಂದು ಸಮಸ್ಯೆ ಒಂದು ತೋರ್ಸೋದದ. ಲೆಸನ್ ಆನ್ ಹ್ಯೂಮನ್ ರಿಲೇಶನ್ಶಿಪ್, ಮನುಷ್ಯರಿದ್ದಂತ ಪರಸ್ಪರವಾದಂತ ಸಂಬಂಧಗಳನ್ನು ಹೆಂಗ್ ಉಳಿಸ್ಕೋಬೇಕು ಅನ್ನೋದ್ರಾಗ ಒಂದು ಪಾಠ ಅದ. ಲೆಸನ್ಸ್ ಆನ್ ಅಲ್ಟಿಮೇಟ್ ಟ್ರೂತ್ ಆಫ್ ದ ಕ್ರಿಯೇಷನ್, ಈ ಸೃಷ್ಟಿ ಏನು ಅನ್ನುವಂತಹ ಒಂದು ಅಂತಿಮ ತೀರ್ಮಾನ ಮಾಡೋದ್ರಲ್ಲಿ ಒಂದು ಕಥೆಗಳದಾವ. ಸೂಪರ್ಫಿಷಿಯಲ್ ಇಟ್ ಈಸ್ ಎ ಸ್ಟೋರಿ, ಬಟ್ ಇಫ್ ಯು ಗೋ ಬಿಯಾಂಡ್ ಇಟ್, ಇಟ್ ಈಸ್ ಎ ಸ್ಟಡಿ ಆಫ್ ವೇರಿಯಸ್ ಸೈನ್ಸಸ್. ಮೇಲ್ನೋಟಕ್ಕೆ ಕಥೆಗಳಂತ ಕಾಣ್ತಾವ, ಆಳವಾಗಿ ವಿಚಾರ ಮಾಡಿದ್ರೆ ಅವು ಅನೇಕ ಸಂದೇಶಗಳನ್ನ ಕೊಡ್ತಾವ ನಮ್ಮ ಜೀವನಕ್ಕೆ. ಅಂಡ್ ದೇರ್ ಫೋರ್ ಬೈ ದಿ ಸಜ್ಜನ ಷಟ್ಪದರಃ ಮೀನ್ಸ್ ಆನೆಸ್ಟ್ ಬೀಸ್, ಪ್ರಾಮಾಣಿಕವಾದಂತಹ ಜೇನು ಹುಳಗಳು, 6 legged ಒನ್. ಸಜ್ಜನ ಷಟ್ಪದೈರಃ, ಅವಕ್ಕೆ ಈಗ ಆ ಜೇನು ಹುಳಗೆ ಎಷ್ಟು ಕಾಲು ಇರ್ತಾವ್ರಿ? 6 ಕಾಲು ಇರ್ತಾವ. ಅದಕ್ಕೆ ಏನಂತಾರ ಅವರು? ಷಟ್ಪದೈರಹರಹ, 6 ಕಾಲು ಉಳ್ಳಂತಹ ಜೇನು ಹುಳಗಳು ಇದಕ್ಕೆ ಮುಕುರ್ತಾವಂತ. ಅಂಡ್ ಬೈ ದ ಪೀಪಲ್ ಅಹರಹ ಪೇಪೀಯಮಾನಂ, ಸೊ ದೇ ಬ್ರಿಂಗ್ ದಿ ಹನಿ ಆಫ್ ದಿ ವಿಜಡಮ್ ಬೈ ಎನ್ಕ್ವೈರಿಂಗ್ ಇನ್ ಟು. ಆ ರಸದಲ್ಲಿ, ಆ ರಸವನ್ನ, ಮಕರಂದವನ್ನ ಹೀರಿ ಅವರು ಜೇನನ್ನ ತಯಾರು ಮಾಡ್ತಾರಂತ. ಬೈ ದ ಅನಾಲಿಸಿಸ್ ಆಫ್ ಮಹಾಭಾರತ ಇನ್ ಜನರಲ್ ಅಂಡ್ ಭಗವದ್ಗೀತಾ ಇನ್ ಪರ್ಟಿಕ್ಯುಲರ್. ಆ ಮಹಾಭಾರತವನ್ನ ಹಿಂಡಿ ಆ ಜೇನನ್ನು ತೆಗಿತಾರ ಅದರಿಂದ. ಆ ಹುಳಗಳು, ಜೇನು ಹುಳಗಳು ಎಷ್ಟು ಕಾಲದವ? 6 ಕಾಲು. ಷಟ್ಪದೈರಹರಹ, ದೇ ಬ್ರಿಂಗ್ ದ ಹನಿ ಬೈ ಎನ್ಕ್ವೈರಿಂಗ್ ಇನ್ ಟು, ಬೈ ದ ಅನಾಲಿಸಿಸ್ ಆಫ್ ಮಹಾಭಾರತ ಇನ್ ಜನರಲ್ ಅಂಡ್ ಭಗವದ್ಗೀತಾ ಇನ್ ಪರ್ಟಿಕ್ಯುಲರ್. ಸಂಪೂರ್ಣವಾಗಿ ಮಹಾಭಾರತದಿಂದ ರಸವನ್ನ ಎಳಿತಾರ. ವಿಶೇಷವಾಗಿ ರಸ ಎಲ್ಲಿ ಸಿಗ್ತದ ಅಂದ್ರ, ಆ ಜೇನು ಅನ್ನುವಂಥದ್ದು ಎಲ್ಲಿ ಸಿಗ್ತದ ರಸ, ಮಕರಂದ ಅಂದ್ರ ಆ ಭಗವದ್ಗೀತೆಯಲ್ಲಿ ಸಿಗ್ತದೆ. ಮಹಾಭಾರತದಲ್ಲಿ ಹೃದಯ ಭಾಗವಾದಂತ ಭಗವದ್ಗೀತೆಯಲ್ಲಿ ಸಿಗ್ತದೆ. ಆ ಮಕರಂದವನ್ನ ಸಂಗ್ರಹ ಮಾಡುವಂತ ಜೇನುಗಳು ಯಾರು ಅಂದ್ರೆ, ಯಾರು ಅಭ್ಯಾಸ ಮಾಡ್ತಾರೆ ಅವರೇ ಜೇನು. ಸೊ ದೇ ಸಕ್ ದ ಹನಿ ಆಫ್ ವಿಜ್ಡಮ್ ಪೇಪೀಯಮಾನಂ. ಅವ್ರು ಏನ್ ಮಾಡ್ತಾರ್ರಿ? ಆ ರಸವನ್ನ ಹೀರ್ತಾರ ಅವರು, ಜೇನುಗಳು, ಗುಳಗಳು. ರಿಪೀಟೆಡ್ಲಿ ಸಕ್ಡ್ ಲೋಕೆ ಇನ್ ದ ವರ್ಲ್ಡ್. ಅಂಡ್ ವೆನ್ ಡೂ ದೇ ಡೂ ದ್ಯಾಟ್? ಯಾವಾಗ ಮಾಡ್ತಾರವು? ಅಹರಹ, ಡೇ ಇನ್ ಅಂಡ್ ಡೇ ಔಟ್, ಹಗಲು ಮತ್ತು ರಾತ್ರಿ ಬಿಡುವುದೇ ಮಾಡ್ತಾವ ಕೆಲಸ ಅವು ಜೇನು ಹುಳಗಳು. ಜೇನು ಸಂಗ್ರಹ, ಜೇನು ತಯಾರು ಮಾಡ್ತಾವ ನೋಡ್ರಿ. ಮಕರಂದವನ್ನ ಹೀರಿ ಜೇನನ್ನ ತಯಾರು ಮಾಡ್ತಾವಂತ. ಯಾವಾಗ? ಅಹರಹ, ಹಗಲು ರಾತ್ರಿ. ಅಹರ ಅಂದ್ರೆ ಹಗಲು ರಾತ್ರಿ, ಬಿಡದೆ ನಿಬಿಡವಾಗಿ. ಹಗಲ ಅಟ್ಟಾರೆ ರಾತ್ರಿ ಮಾಡಂಗಿಲ್ರಿ ಅವ್ರು. ಹೌದೇನ್ರಿ? ಅಹರಹ ಅಂದ್ರೆ ಡೇ ಇನ್ ಅಂಡ್ ಡೇ ಔಟ್ ಅಂತಾರ ಇವ್ರು ಇಂಗ್ಲಿಷ್ನಾಗ. ಅಂದ್ರೆ ಯಾವಾಗ್ಲೂ ಮಾಡ್ತಾವಂತ ಯಾರು? ಜೇನು ಹಗಲತ್ ಮಾಡ್ತಾವ್ರಿ, ನಾವ್ ಮುಮುಕ್ಷಿಗಳು ರಾತ್ರಿ ಹಗಲು ಮಾಡ್ತೀವ್ರಿ. ಅಂದ್ರಲ್ಲ, ಜೇನ್ ಹಗಲು ಮಾಡಿದ್ರೆ ಈ ಮುಮುಕ್ಷಿಗಳು ಹಗಲಿಲ್ಲ ರಾತ್ರಿ ಕೂಡ ಮಾಡ್ತಾರಂತ. ಅವ್ರಿಗೇನು ಟೈಮ್ ಅದ? ಫಸ್ಟ್ ಟೈಮ್ ದೇ ಸ್ಟಡಿ ದೇ ಗಾಟ್ ಒನ್ ಮೀನಿಂಗ್. ನೋಡ್ರಿ, ಮೊದಲನೇ ಸಲ ಅಭ್ಯಾಸ ಮಾಡ್ತಾರ, ಒಂದೇನೋ ಅರ್ಥ ತಿಳಿತದ, ಭಗವದ್ಗೀತೆದ ಅರ್ಥ, ಸಾಮಾನ್ಯ ಅರ್ಥ ತಿಳಿತಾರ. ಅನದರ್ ಟೈಮ್ ದೇ ಗೋ ಲೈಕ್ ಎ ಡೈಮಂಡ್, ಎ ಟೋಟಲಿ ಡಿಫ್ರೆಂಟ್ ಫೇಸೆಟ್ ಆಫ್ ಲೈಫ್ ಈಸ್ ಬ್ರಾಟ್ ಔಟ್. 2ನೇ ಸಲ ಭಗವದ್ಗೀತಾ ಓದ್ತಾರ, ಮತ್ತೆ ಒಳಗೆ ರಸ ಬರ್ತದ. ಆ ಜೇನು ಹುಳಗಳು ಹಗಲೆಲ್ಲ ಮಾಡ್ತಿರ್ಬಹುದಾ ಹಗಲಿ? ಈ ಜೇನು ಹುಳಗಳು ಏನದಾವಲ್ಲ, ಜಿಜ್ಞಾಸುಗಳು, ಹಗಲು ರಾತ್ರಿ ಅದನ್ನೇ ವಿಚಾರ ಮಾಡಿ ಏನ್ ಮಾಡ್ತಾರಂತ, ಒಂದ್ ಸಲ ಓದಿದ್ರೆ ಒಂದು ನಮೂನಿ ತಿಳಿದ್ರೆ 2ನೇ ಸಲ ಓದಿದ್ರೆ ಇನ್ನೂ ಆಳವಾಗಿ ತಿಳಿತದಂತ ಭಗವದ್ಗೀತಾ. ಅದಕ್ಕ ಒಂದ್ಸಲ ಓದಿ ಮುಗಿಸೇವೆ ಅನ್ನುವಂತ. ಓಂ ನಮಃ ಶಿವಾಯರಪ್ಪ ರೀ. ಹೇಳ್ರಿ. ಅಲ್ಲಿ ಆರ್ ಪಾದ ಉಳ್ಳೋ ಜೇನ್ ಅಂತಂದಾಗ ಇಲ್ಲಿ ಷಟ ಸಂಪತ್ತಿ ಉಳ್ಳೋ ಮುಮುಕ್ಷ ಅಂತ ತಗೋಬಹುದಲ್ರಿ? ತಗೊಳ್ರಿ. ಷಡ್ ಸಂಪತ್ತಿ ಉಳ್ಳಂತ ಮುಮುಕ್ಷಗಳು ತಗೋಬಹುದು. ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವ ತಗೋಬಹುದು, ಏನಾದ್ರು ತಗೋಬಹುದು. ಅಲ್ಲಿ ಬಟ್ ಷಟ್ಪದೈರಹ ಅಂದಿದ್ದಕ್ಕೆ ಅವರು ವಾಚಾರ್ಥ ಲಕ್ಷಾರ್ಥ ಕೊಡಾಕತ್ತಾರ. ಫಸ್ಟ್ ಟೈಮ್ ದೇ ಸ್ಟಡಿ ದೇ ಗೆಟ್ ಒನ್ ಮೀನಿಂಗ್. ಮೊದಲನೇ ಸಲ ಓದಿದಾಗ ಏನೋ ಒಂದು ಅರ್ಥ ಆಗ್ತದೆ ಭಗವದ್ಗೀತೆ ಬಗ್ಗೆ.
ಎರಡನೇ ಸಲ ಅರ್ಥ ಓದಿದಾಗ ಇನ್ನೂ ಅರ್ಥ ಆಗ್ತದೆ, ಮೂರನೇ ಸಲ ಓದಿದಾಗ ಇನ್ನೂ ಅರ್ಥ ಆಗ್ತದೆ. ಏನಾಗ್ತದ, ನಮ್ಮಲ್ಲಿ ಬದಲಾವಣೆ ಆಗ್ತದ ಒಳಗೆ. ಅದಕ್ಕೆ ಅದು ಏನ್ ಅರ್ಥ ಆಗ್ತದೆ, ನಮ್ಮೊಳಗೆ ಬದಲಾವಣೆ ಆಗಿದ್ದಕ್ಕೆ ಅದ್ರ ರುಚಿ ಹೆಚ್ಚಿಗೆ ಕೊಡ್ತದೆ. Another time they go around like a diamond, a totally different facet of life is brought out. There are psychologists who study every character in to unearth valuable lessons of the human minds. Study of Krishna itself is a long study. ನೋಡ್ರಿ, ಭಗವಂತ್ ಯಾರು ಸೈಕಾಲಜಿ ಅದರಲ್ಲ, ಮಾನಸ ವಿಜ್ಞಾನವನ್ನ ಅಭ್ಯಾಸ ಮಾಡೋರು ಅದರಲ್ಲ, ಅವರು ಪರ್ಟಿಕ್ಯುಲರ್ ಆಗಿ ಕೃಷ್ಣನ ಅಭ್ಯಾಸ ಮಾಡ್ತಾರಂತ ನೋಡ್ರಿ. ಕೃಷ್ಣ ಯಾವ್ಯಾವ ಸನ್ನಿವೇಶದಾಗ ಹೆಂಗ ಯಾವಾಗ್ಲೂ ನಗು ಮುಖ ಇರ್ತಾನವ. ಯಾವಾಗಾರ ಗಂಟು ಮುಖ ಹಾಕಿ ನೋಡಿರೇನು ಭಗವದ್ಗೀತಾ? ಇವ ಕೃಷ್ಣನ್ ಮುಖ ಯುದ್ಧದಾಗೂ ಕೂಡ ಅವ ಎಷ್ಟು ಪ್ರಸನ್ನ ಚಿತ್ತನಾಗದನವ. ಅದಕ್ಕ ಆ ಭಗವಂತನ ಕೃಷ್ಣನವನ್ನ ನೋಡಿ ಸೈಕಾಲಜಿ ಅಭ್ಯಾಸ ಮಾಡೋರು ಕೂಡ ಹೆಚ್ಚಿಗೆ ಆಳವಾಗಿ ಅಭ್ಯಾಸ ಮಾಡ್ತಾರಂತ ನೋಡ್ರಿ. ದೇರ್ ಆರ್ ಸೈಕಾಲಜಿಸ್ಟ್ ಹೂ ಸ್ಟಡಿ ಎವ್ರಿ ಕ್ಯಾರೆಕ್ಟರ್ ಟು ಅನರ್ತ್ ವ್ಯಾಲ್ಯೂಬಲ್ ಲೆಸನ್ಸ್ ಆನ್ ಹ್ಯೂಮನ್ ಮೈಂಡ್ಸ್. ಮನಸ್ಸಿನಲ್ಲಿ ಇದ್ದಂತಹ ಅನೇಕ ಸಾಮರ್ಥ್ಯಗಳನ್ನ ಹಿಕ್ಕಿ ತೆಗಿಲಿಕ್ಕೆ ಕೃಷ್ಣನ ಉದಾಹರಣೆ ತಗೊಂಡು ಅನೇಕ ಮಂದಿ ಮನೋವಿಜ್ಞಾನಿಗಳು ಅಭ್ಯಾಸ ಮಾಡ್ತಾರಂತ. ಸ್ಟಡಿ ಆಫ್ ದುರ್ಯೋಧನ, ಸ್ಟಡಿ ಆಫ್ ದ್ರೌಪದಿ, ಸ್ಟಡಿ ಆಫ್ ಕುಂತಿ, ಸ್ಟಡಿ ಆಫ್ ದ ಧರ್ಮಪುತ್ರ. ಎವ್ರಿ ಕ್ಯಾರೆಕ್ಟರ್ ಯು ಅನಲೈಸ್, ಯು ಗೆಟ್ ವ್ಯಾಲ್ಯೂಬಲ್ ಲೆಸನ್ಸ್. ಪ್ರತಿಯೊಬ್ಬರನ್ನ ನೀವು ವಿಚಾರ ಮಾಡ್ರಿ, ಅಲ್ಲಿ ಅನೇಕ ನಿಮಗ ಪಾಠಗಳನ್ನ ಕಲಿಸ್ತಾರೆ. ಇವರೆಲ್ಲ ಯಾರು, ದುರ್ಯೋಧನ ಒಂದ್ ಪಾಠ ಕಲಿಸ್ತಾನ, ದ್ರೌಪದಿ ಒಂದ್ ಪಾಠ ಕಲಿಸ್ತಾನ, ಕುಂತಿ, ಧರ್ಮಪುತ್ರ, ಇವೆಲ್ಲ ನೀವು ಕಲಿಯೋದು ಬಹಳ ಅದ. ಸೊ ದಸ್ ಪೀಪಿಯ ಮಾನಂ ಮುದ ಮೀನ್ಸ್ ಹ್ಯಾಪಿಲಿ ದೇ ಡ್ರಿಂಕ್ ದಿ ನೆಕ್ಟರ್. ನೆಕ್ಟರ್ ಅಂದ್ರೆ ಜೇನು. ಈ ಜೇನನ್ನ ಅವರು ಸವಿತಾರ ಅಂತ ಹೇಳ್ತಾರಲ್ಲಿ. ಅಂಡ್ ಮುಂದೇನ್ ಹೇಳ್ತಾರಲ್ಲಿ, ಕಲಿಮಲ ಪ್ರಧ್ವಂಸಿ. ಅಂಡ್ ದಿಸ್ ಮಹಾಭಾರತ ಈಸ್ ಅ ಲಿಟರೇಚರ್ which can destroy the problem which is prevalent in materialistic universe. ಏನ್ ಮಾಡ್ತದ ಅಂತಂದ್ರ, ಈ ಮಹಾಭಾರತನ ಅಭ್ಯಾಸ ಮಾಡಿದ್ರೆ ನಮ್ಮ ಸಂಸಾರದಲ್ಲಿ ಬರುವಂತ ತಾಪತ್ರೆಗಳಿಗೆ ಅದು ಕೊನೆ ಹಾಡ್ತದ. ಏನ್ರಿ, ನಮಗೆ ಮೂಲಭೂತವಾದಂತದ್ದು ನಮ್ಮ ಸಮಸ್ಯೆ ಏನದರಿ? ಸಾವೆಂದರೆ ಭಯಬೇಕೆ. ಸಾವಿಗೆ ಭಯ ಆಗತ್ತೀವಿ, ನಾವು ಭಯ ಪಡಾಗತ್ತೀವಿ, ಸಾವೈತಲಪ್ಪ ಅಂತ. ಭಗವದ್ಗೀತಾ ಹೋದ್ರೆ ಸಾವಿನ ಭಯ ಹೋಗ್ಲಿಕ್ಕಂದ್ರೆ ಗ್ಯಾರಂಟಿ ಹೇಳ್ತಾರ ಭಗವಂತ, ಗ್ಯಾರಂಟಿ ಕೊಡ್ತಾರ. ಸಾವಿನ ಭಯ ಕಳ್ಕೊಬೇಕಂದ್ರೆ ಭಗವದ್ಗೀತಾ ಓದಿ ಯಥಾರ್ಥವಾಗಿ ತಿಳ್ಕೊಡ್ರಿ, ಸಾವಿನ ಭಯ ಇದ್ರೆ ಕೇಳ್ರಿ ಅಂತ. ಸಾಕಾಗ್ಲಿಲ್ವಾ? ಜನ್ಮಾಂತರದಿಂದ ಸಾವಿಗೆ ಭಯ ಆಯ್ತು ನಮಗ್. ಅಯ್ಯೋ ನಾ ಸಾಯ್ತೇನಲ್ಲ, ಆ ಸಾಯ್ತನ ಭಯನ ಹೋಗತ್ರಿ. ಇದು ಸುಳ್ಳಲ್ಲ, ಇದು 100% ಸತ್ಯ. ಕಲಿಯುಗ ಈಸ್ ನೋನ್ ಫಾರ್ ಪ್ರಿಡಾಮಿನೆಂಟ್ ಮಟೀರಿಯಲಿಸಮ್, ಕಾಂಪಿಟೇಷನ್, ಕಾಂಪ್ರಮೈಸ್, ಕಟ್ ಥ್ರೋಟ್. ಕಲಿಯುಗದಾಗ ಏನದರಿ? ಕಲಿಯುಗದಾಗ ಶಾಸ್ತ್ರವಿಲ್ಲ, ಧರ್ಮ ಇಲ್ಲ, ಬರೀ ಏನು ರೊಕ್ಕ ರೂಪಾಯಿ, ಚೈನಿ ಬಾಜಿ, ವಿಷಯ ಲಂಪಟತನ. ದಿಸ್ ಇಸ್ ಕಲಿಯುಗ. ದ ವೆರಿ ಕಲಿಯುಗ ಮೀನ್ಸ್ ಫೈಟ್ ಅಂಡ್ ಕ್ವಾರಲ್. ಕಲಿಯುಗ ಅಂದ್ರೆ ಏನಪ್ಪಾ? ಜಗಳಾಡುವುದು, ಹೋರಾಡುವುದು. ಕಲಿಯುಗದ ಗುಣ ಇದು. ಇವನ್ ಇನ್ ಸ್ಪೋರ್ಟ್ಸ್ ದೇರ್ ವಿಲ್ ಬಿ ಚೀಟಿಂಗ್. ಯಾವ್ದ ನೀವು ಪದ್ಯ ನೋಡ್ರಿ, ಎಲ್ಲದ್ರಾಗೂ ಮೋಸ. ದೇರ್ ವಿಲ್ ಬಿ ಹೆವಿ ಕಾಂಪಿಟೇಷನ್. ಬಹಳ ಪೈಪೋಟಿ ಅದ ರೀ ಇಲ್ಲಿ. ಇವತ್ತಿನ ಪದ್ಯದಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರು ಬಹಳ ಪೈಪೋಟಿ ಅದ. ದೇರ್ ವಿಲ್ ಬಿ ಬೆಟ್ಟಿಂಗ್. ಜೂಜ್ ಅದ ರೀ, ಪದ್ಯಗಳಲ್ಲಿ ಜೂಜ್ ಅದ. ದಟ್ ಇಸ್ ದ ನೇಚರ್ ಆಫ್ ಕಲಿಯುಗ. ಕಲಿಯುಗದ ಲಕ್ಷಣ ಇವೆಲ್ಲ. ಇವು ಬ್ಯಾಡ್ ಅಂದ್ರೂ ಬರ್ತಾವ ಸುಳುದು. When there is a materialism and valuelessness are rampant, our mind also will be colored by that. ಹೊರಗೆ ಸುತ್ತಮುತ್ತಲ ನೋಡಿದ್ರೆ ಪ್ರಾಮಾಣಿಕವಾಗಿ ಇರಬಾರದಪ್ಪ, ಟೊಪಿಗೆ ಹಾಕ್ಬೇಕು, ಟೊಪಿಗೆ ಹಾಕಿರ ಮುಂದೆ ಬರ್ತೇವೆ ಅಂತ ಸಹಜ ಅನಿಸ್ತದೆ ಇವತ್ತಿನ ಕಾಲಕ್ಕೆ. ಏನು ಸಾಚಾಗಿ ಏನು ಸಾಧನೆ ಮಾಡುವುದಪ್ಪ, ನಾವು ಒಂದಿಷ್ಟು ಟೊಪಿಗೆ ಹಾಕಿ ನಾವು ಒಂದಿಷ್ಟು ಏನಾರ ರೊಕ್ಕ ಮಾಡ್ಕೊಳ್ಳೋನು ಅದಕ್ಕನ ಮನಸ್ಸಾಗ್ತದ. ಅಂತ ವಾತಾವರಣ ಅದ ಈಗ. ಇದು ಕಲಿಯುಗದ ಲಕ್ಷಣ. ಇದು ಮನಸ್ಸು ರಂಜನೆ ಕಡೆ ಬೀಳ್ತದ. ಕಲರ್ಡ್ ಬೈ ಮೈಂಡ್ ಇಸ್ ಕಲರ್ಡ್ ಅಂತಾರ. ಆ ರಂಜನೆಗೆ ಬೀಳ್ತದ ಮನಸ್ಸು.
ಇಫ್ ವಿ ಶುಡ್ ನಾಟ್ ಅಫೆಕ್ಟೆಡ್ ಬೈ ದಟ್, ಒಂದ್ ವೇಳೆ ನಾವು ಇಂಥ ಒಂದು ದುರ್ನಡತೆಗಳಿಗೆ ನಮ್ಮ ಮನಸ್ಸು ಹೋಗಬಾರದು ಅಂದ್ರೆ ಮಹಾಭಾರತ ಇಸ್ ಎ ಮೆಡಿಸಿನ್. ಮಹಾಭಾರತ ಅನ್ನುವಂಥದ್ದು ಒಂದು ಔಷಧವನ್ನ ನಾವು ಸೇವಿಸಬೇಕಾಗ್ತದೆ. ಫಾರ್ ದ ಕಲಿ ಮಲಂ, ಮಲಂ ಮೀನ್ಸ್ ದ ಇಂಪ್ಯೂರಿಟಿ ಕಾಲ್ಡ್ ಬೈ ಕಲಿಯುಗ. ಕಲಿಯುಗದಿಂದ ಏನು ಒಂದು ಮಲಿನತೆ ಬಂದ ಸೇರ್ಕೊಂಡೈತೆ, ಆ ಯುಗದ ಮಹಿಮೆ ಅದು ಬಂದು ಸೇರ್ಕೊಂಡೈತಿ. ಅದರಿಂದ ನಾವು ಅಂಟ್ಕೋಬಾರದು ಅಂದ್ರೆ ನಾವು ಭಗವದ್ಗೀತೆಯನ್ನ ನಮ್ಮ ಜೀವನದಲ್ಲಿ ಇಟ್ಕೋಬೇಕು ಅಂತ. ಸೊ ಇವನ್ ವಿದಿನ್ ಫ್ಯಾಮಿಲಿ ಕ್ವಾರಲ್, ಅಂಡ್ ಆಫ್ ಕೋರ್ಸ್ ದೇರ್ ಇಸ್ ನೋ ಫ್ಯಾಮಿಲಿ ಸ್ಟೆಬಿಲಿಟಿ ಅಟ್ ಆಲ್. ಏನ್ರಿ, ಒಂದು ಕುಟುಂಬದಾಗ ಜಗಳ ಇರ್ತಾವೆ, ಮತ್ತೆ ಯಾವ ಕುಟುಂಬದಾಗೂ ಒಂದು ಇದು ಏನದ ಒಂದು ಸ್ಥಿರತೆ ಅನ್ನೋದು ಉಳಿದಿಲ್ಲ. ಈಗ ಕಲಿಯುಗದ ಮಹಿಮೆ ಅದು. All these are very big psychological problems for children, and psychological problems for present children will be sociological problems for the next generation. ಇವತ್ತಿನ ಸಮಸ್ಯೆಗಳು ಏನದಾವ, ಮಾನಸಿಕವಾದಂತ ಸಮಸ್ಯೆಗಳು ಮುಂದವು ಏನಾಕಾವ ಅಂತಂದ್ರೆ ಸಮಾಜಕ್ಕೆ ಅಂಟುಕೋತಾವ. ಇವತ್ತು ವ್ಯಕ್ತಿಗೆ ಅಂಟುಕೊಂಡಾವ, ನಾಳೆ ಸಮಾಜಕ್ಕೆ ಅಂಟುಕೋತಾವ ರೋಗಗಳು. when the family is break down, ಎಲ್ಲ ಕುಟುಂಬಗಳು ಛಿದ್ರವಾಗಿ ಹೊಡೆದುಕೊಂಟಾವ. ಈಗ ಜಾಯಿಂಟ್ ಫ್ಯಾಮಿಲಿ ಅಂತೂ ಇಲ್ಲವೇ ಇಲ್ಲ. ಈಗ ಲಗ್ನ ಆತು, ಬ್ಯಾರೆ ಮನಿ. ಅತ್ತಿ ಮಾವ ಅದಾರ ಏನ್ರಿ, ಹೆಣ್ಣು ಕೊಡಂಗಿಲ್ರಿ. ಅತ್ತಿ ಮಾವ ಸಾಯಿಸಿದವ್ರಿಗೆ ಹೆಣ್ಣು ಸಿಕ್ತು. ಅಂತ ಮನಿನ ಅಂತ ನಡೆದ ಈಗ. ವಿಚಿತ್ರ ನಡೆದಾವ. ಫ್ಯಾಮಿಲಿ ಬ್ರೇಕ್ ಡೌನ್. ಚಿಲ್ಡ್ರನ್ ವಿಲ್ ಸಫರ್ ಬಿಕಾಸ್ ಆಫ್ ಸಿಂಗಲ್ ಪೇರೆಂಟ್. ತಂದೆ ಹೋಗ್ಯಾನ, ತಾಯಿ ಒಬ್ಬಾಕೆ ಅದಾಳ. ಮಕ್ಕಳು ತಂದೆಯೊಳಗ ತಂದೆನರ ಕಳ್ಕೊಂಡಿರ್ತಾರ, ತಾಯಿನರ ಕಳ್ಕೊಂಡಿರ್ತಾರ, ವಂಚಿತರಾಕಾರ. ಸಿಂಗಲ್ ಪೇರೆಂಟ್ ಆರ್ ನೋ ಪೇರೆಂಟ್. ತಾಯಿ ತಂದೆ ಇಬ್ರು ಕೂಡ ಕೋವಿಡ್ದಾಗ ಹೋಗ್ಬಿಟ್ರು. ತಾಯಿ ತಂದೆ ಕೂಡ ಆಕ್ಸಿಡೆಂಟ್ನಾಗ ಹೋದ್ರು. ಮಕ್ಕಳನ್ನ ನೋಡೋರು ಯಾರ್ರಿ? ತಾಯಿ ತಂದೆ. ಆ ನಿನ್ನೆ ಒಂದ್ ನಮ್ಗೆ ತಮಗೊಂದು ಇದು ಕಳ್ಸಿ ನೋಡ್ರಪ್ಪ, ವಿಡಿಯೋ ಕಳ್ಸಿ. ಮೂರ್ ತಿಂಗಳಾದ್ರೂ ಯಾರು ನೋಡಿಲ್ಲ ಅಂತ ಹೇಳಿ ಒಂದು ವಿಡಿಯೋ ಕಳ್ಸಿ ನೋಡ್ರಪ್ಪ ತಮ್ಮ. ಬಿಡ್ರಿ, ಅವ್ರ ಏನಂತಾರ್ರಿ ಗೊತ್ತಾದ್ರು ನಮ್ ಬರಕ್ ಆಗಂಗಿಲ್ಲ, ನೀವ್ ಅಲ್ಲೇ ಮಾಡ್ರಿ ರೊಕ್ಕ ಹಾಕ್ತೇವಿ ಅಂತಾರ್ರಿ. ಎಲ್ಲ ರೊಕ್ಕದಾಗ ಹಳೆಯಾಗತ್ತಾರ ಈಗ. ಅವ್ರು ಏನೋ ಸ್ಪಂದನನ ಇಲ್ಲ, ತಾಯಿ ಅನ್ನೋದಿಲ್ಲ, ತಂದೆ ಅನ್ನೋದಿಲ್ಲ. 3 ತಿಂಗಳಾಗೈತಂದ್ರೆ ಮುಗಿದ್ ಹೋದ್ಬಿಟ್ರಿ ಸುದ್ದ. Children will suffer because of single parent or no parent, or each parent is busy with somebody else. ನೋಡ್ರಿ, ತಂದೆಯರ ಇಲ್ಲ, ತಾಯಿರ ಇಲ್ಲ, ಅಥವಾ ಇಬ್ರು ಇಲ್ಲ, ಅಥವಾ ತಂದೆ ತಾಯಿ ಇದ್ರು ಕೂಡ, ಅಥವಾ ಅವ್ರು ಬೇರೆದ್ರಾಗ ಬಿಜಿ ಅದಾರ, ಮಕ್ಕಳ ಕಡೆ ಲಕ್ಷ್ಯ ಇಲ್ಲ. ಸೊ ವೆನ್ ಸಚ್ ಥಿಂಗ್ಸ್ ಹ್ಯಾಪನ್ ಇನ್ ಕಲಿಯುಗ, ದ ಚಿಲ್ಡ್ರನ್ ಸಫರ್. ಮಕ್ಕಳಿಗೆ ಒಂಟಿತನ ಕಾಡ್ತದ್ರಿ, ಮಾನಸಿಕ ಸಮಸ್ಯೆಗಳು ಕಾಡ್ತಾವ. ಈಗ ಇನ್ನೊಂದು ಇಲ್ಲಿ ಸಂದರ್ಭ ಉಚಿತ ಹೇಳ್ತೀನಿ ನಾನು. ಆ ಮಕ್ಕಳಿಗೆ ಒಂದ್ ಬೇರೆ ರೂಮ್ ಮಾಡ್ಯಾರ್ರಿ, ಬೆಡ್ರೂಮ್ ಅಂತವು. ಅವು ತಂದೆ ತಾಯಿ ಇವ್ರು ಬೇರೆ ಮಕ್ಕೋತಾರ, ಅವು ಬೇರೆ ಮಲಗಿಸ್ತಾರ, ಕೂಡಿ ಮಲಗೋದೇ ಇಲ್ಲ. ಪ್ರೈವೇಟ್ ಲೈಫ್ ಅಂತ. ಏನ್ ಪ್ರೈವೇಟ್ ಲೈಫ್ ಏನು ವಿಚಿತ್ರ ಅನಿಸ್ತದೆ. The children suffer and there will be a sociological problem, and if you want to avoid such problem, there is one medicine. ಈ ರೀತಿ ನೀವು ಸಾಮಾಜಿಕ ಸಮಸ್ಯೆಗಳಿಗೆ ಹುಟ್ಟು ಹಾಕ್ತಾ ಇದ್ದೀರಿ. ಈ ಸಾಮಾಜಿಕವಾದ ಸಮಸ್ಯೆಗಳನ್ನ ನೀವು ಕಳಿಬೇಕಂದ್ರೆ, ನಾಶ ಮಾಡ್ಬೇಕಂದ್ರೆ ಒಂದೇ ಔಷಧ. ಏನು ಅಂದ್ರೆ ಆ ಮಹಾಭಾರತ ಅನ್ನುವಂತ ಔಷಧ. Therefore he says ಖಲಿಮಲ ಪ್ರಧ್ವಂಸಿ. ಪ್ರಧ್ವಂಸಿ ಅಂದ್ರೆ ಏನ್ರಿ? ಡಿಸ್ಟ್ರಾಯರ್, ರಿಮೂವರ್ ಆಫ್ ಮಲಂ. ದ ಇಂಪ್ಯೂರಿಟಿ ಬಿಲಾಂಗ್ ಟು ಕಲಿಯುಗ. ಕಲಿಯುಗದಲ್ಲಿ ಇದ್ದಂತ ದೋಷಗಳನ್ನ ಕಳಿಬೇಕು ಅಂತಂದ್ರೆ ಭಗವದ್ಗೀತೆ. ಕಲಿಯುಗ ಇಸ್ ದ ನೇಮ್ ಆಫ್ ದ ಪ್ರೆಸೆಂಟ್ ಮಟೀರಿಯಲಿಸ್ಟಿಕ್ ಏಜ್. ಈ ಕಾಲ ಇದು ಕಲಿಯುಗ ಅಂದ್ರೆ ಈ ಕಾಲ ಏನದ, ಈಗ ಬರೀ ಈಗ ಮಟೀರಿಯಲ್ಗೆ ವ್ಯಾಲ್ಯೂ ಅದ. ಯಾವ್ದು ಆಧ್ಯಾತ್ಮಿಕ ಕಿಮ್ಮತ್ತಿಲ್ಲ, ತಂದೆ ತಾಯಿಗೆ ಕಿಮ್ಮತ್ತಿಲ್ಲ, ಮಾನವಂತರಿಗೆ ಕಿಮ್ಮತ್ತಿಲ್ಲ, ಬರೀ ರೊಕ್ಕದ ಮ್ಯಾಗ ಹಳೆಗತ್ತೈತಿ. ಮಟೀರಿಯಲಿಸ್ಟಿಕ್. ನಿನ್ ಕಡೆ ಏನದ, ನಿನ್ ಕಡೆ ಏನು ಬಲ ಅದ? ಹಣದ ಬಲ ಅದ, ಜನ ಬಲ ಅದ, ಜಾತಿ ಬಲ ಅದ, ಅದ್ರ ಮೇಲೆ ನಿಂತದ. ನೈತಿಕ ಬಲ ಕೇಳುವಂಗಿಲ್ಲ.
Therefore, he says, Kalimala Pradhamsi. Pradhamsi means destroyer, remover of malam. The impurities belonging to the Kali Yuga. Kali Yugada ದೋಷಣೆಗಳನ್ನ ಕಳಿಲಿಕ್ಕೆ ಮಹಾಭಾರತ ಅವಶ್ಯದ. ಸ್ಟ್ರೆಂಗ್ದನ್ ಮೀ, ಸ್ಟ್ರೆಂಗ್ದನ್ ಮೈ ಫ್ಯಾಮಿಲಿ. ನನಗೆ ಬಲ ಕೊಡು, ನನ್ನ ಕುಟುಂಬಕ್ಕೆ ಬಲ ಕೊಡು. ಸ್ಟ್ರೆಂಗ್ದನ್ ಮೈ ಸೊಸೈಟಿ, ನನ್ನ ಸಮಾಜಕ್ಕೆ ಬಲವನ್ನು ಕೊಡಬೇಕು ಅಂತಂದ್ರೆ ಇವತ್ತು ಭಗವದ್ಗೀತೆ ನಮ್ಮನ್ನೆಲ್ಲ ಉಸಿರಾಗಬೇಕು. ದಿಸ್ ಈಸ್ ಭಾರತ ನಮಸ್ಕಾರ. ಇದು ಮಹಾಭಾರತಕ್ಕೆ ನಮಸ್ಕಾರವನ್ನ ವ್ಯಾಸಾಚಾರ ಅಂದ್ರೆ ಇವರು ಬರೀತಾರೆ. ಇದು ಅವ್ರ ಹೆಸರು ಏನೋ ಹೇಳಿದ್ರು ನಿನ್ನೆ, ಮಧುಸೂದನ ಸರಸ್ವತಿ. ಮಧುಸೂದನ ಸರಸ್ವತಿ ಅವರು ಬರೆದಾರೆ. ಸೊ ನೌ ವಿಲ್ ಗೋ ಟು ಗೀತಾ ನಮಸ್ಕಾರ ವರ್ಸ್ ನಂಬರ್ 1. ಈಗ ಭಗವದ್ಗೀತೆಗ 1ನೇ ಶ್ಲೋಕವನ್ನ ಹೇಳ್ತೇವೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಅನ್ನುವಂತ ಮಂತ್ರದ ಈ ಮಂತ್ರದ ಅರ್ಥವನ್ನು ನಾಳೆ ವಿಶಾಲವಾಗಿ ಮತ್ತೆ ನೋಡೋಣ. ನಾನು ಅಲ್ಲಿಗೆ 9:30 ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.